ನದಿಯವರೇ, ನಿರ್ಮಲಾ ಭಟ್ಟಲ್ ಅವರೇ, ದಿಕ್ಸೂಚಿ ನುಡಿಗಳನ್ನು ಆಡಿದಂಥ ವಿನಯ್ ಕುಮಾರ್ ಅವರೇ, ಇಲ್ಲಿ ನೆರೆದಿರುವ ಎಲ್ಲ ನನ್ನ ಸ್ನೇಹಿತರೆ, ಎಷ್ಟು ಜನ ಎಲ್ಲರೂ ಸ್ನೇಹಿತರೇನೆ, ಆದರೆ ಅತ್ಯಂತ ಆತ್ಮೀಯರಾದಂಥವರು ಅನೇಕರು ಪುಸ್ತಕ ಇಟ್ಕೊಂಡು ಮುಂದುಗಡೆ ಕೂತ್ಬಿಟ್ಟಿದ್ದಾರೆ. ಇದು ಈ ವಿಚಾರ ಗೋಷ್ಠಿಯ ಯಶಸ್ಸು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಏಕೆಂದರೆ ಎಲ್ಲ ಎಷ್ಟೋ ವರ್ಷಗಳ ಕಾಲ ಸಾಹಿತ್ಯದ ಅಭ್ಯಾಸವನ್ನು, ಸಾಹಿತ್ಯದ ಅಭಿವ್ಯಕ್ತಿಯನ್ನು ಮಾಡಿದಂಥ ನನ್ನ ಗೆಳೆಯರು ಇಲ್ಲೆಲ್ಲ ಇದ್ದಾರೆ. ಒಬ್ಬರ ಹೆಸರು ಹೇಳಿ ಇನ್ನೊಬ್ಬರ ಹೆಸರು ಬಿಟ್ಟು ಹೋಗ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಯಾಕೆ ಅಂತಂದರೆ ಯಾಕೆ ಬಿಟ್ಟರು ಅಂತಲೇ ಸಂಶೋಧನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಆ ಸಂಶೋಧನೆಗೆ ಅವಕಾಶ ಕೊಡದೆ, ಅಂದರೆ ಭಾಳ ಗಂಭೀರವಾಗಿ ಈ ವಿಷಯವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ಇದರ ಅರ್ಥ ಅಷ್ಟೇ. ಆ ಕಾರಣಕ್ಕಾಗಿ ನಾನು ಹೇಳ್ತಿದ್ದೇನೆ. ಬಂಡಾಯ ಸಾಹಿತ್ಯ ಸಂಘಟನೆ ಮಾರ್ಚ್ ತಿಂಗಳ 15ನೇ ತಾರೀಕಿನಿಂದ ಈ ಬಂಡಾಯ ಸಾಹಿತ್ಯ ಹೊಸ ತಲೆಮಾರು ಎನ್ನುವ ಒಂದು ಅಭಿಯಾನವನ್ನು ನಾವು ಆರಂಭ ಮಾಡಿಕೊಟ್ವಿ. ಮೊದಲನೇದು ಬೆಂಗಳೂರಿನಲ್ಲಿ ನಡೆದದ್ದು. ಅದು ಆ ಬೆಂಗಳೂರಿನಲ್ಲಿ ನಡೆದು ಅನೇಕ ಜಿಲ್ಲೆಗಳಲ್ಲಿ ಇದನ್ನು ಮಾಡ್ತಾ ಹೋಗಬೇಕು ಅಂತ ಹೇಳಿ. ಇದು ಕೇವಲ 4 ವಿಭಾಗಗಳಲ್ಲ, ಯಾವುದೇ ವಿಭಾಗ ಆಗ್ಬೋದು. ಈಗಾಗಲೇ ಬೆಂಗಳೂರಲ್ಲಿ ನಡೀತು, ರಾಯಚೂರಲ್ಲಾಯಿತು, ತುಮಕೂರಲ್ಲಾಯಿತು, ಈಗ ಬೆಳಗಾವಿಯಲ್ಲಿ ನಡೀತಿದೆ. ಜೂನ್ 6ನೇ ತಾರೀಕು ಚಿತ್ರದುರ್ಗದಲ್ಲಿ ನಡೆಯುತ್ತೆ. ಜೂನ್ ಕೊನೆಯ ವಾರ ದಾವಣಗೆರೆಯಲ್ಲಿ 2 ದಿನಗಳ ಯುವ ಲೇಖಕರ ಕಾರ್ಯಾಗಾರ ನಡೆಯುತ್ತೆ. ಆನಂತರದಲ್ಲಿ ಹಾಸನದಲ್ಲಿ ನಡೆಯುತ್ತೆ, ಬಳ್ಳಾರಿಯಲ್ಲಿ ನಡೆಯುತ್ತೆ. ಈಗಾಗಲೇ ನಿಗದಿಯಾಗಿರುವಂಥ ಜಿಲ್ಲೆಗಳಿವು. ಇದರ ಉದ್ದೇಶ ಇಷ್ಟೇ, ನಾವೆಲ್ಲ 1979ರಿಂದ ಬಂಡಾಯ ಸಾಹಿತ್ಯವನ್ನು ಕುರಿತಂತೆ ಒಂದು ಆಂದೋಲನದ ರೂಪದಲ್ಲಿ ಅದನ್ನು ಆಹ್ವಾನಿಸಿಕೊಂಡು ನಾವು ಬರಿತಾ ಬಂದ್ವಿ, ಮಾತಾಡ್ತಾ ಬಂದ್ವಿ, ಎಲ್ಲ ಆಯಿತು. ಆದರೆ ಹೊಸ ತಲೆಮಾರಿದೆಯಲ್ಲ, ಅದು ಸಿದ್ಧ ಆಗಬೇಕಾಗಿರೋ ಅನಿವಾರ್ಯ ಇವತ್ತಿದೆ. ಹೊಸ ತಲೆಮಾರಿನವರು ಬಹಳ ಚೆನ್ನಾಗಿ ಬರೀತಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಬ್ಬರು ಒಂದು ಹೇಳಿಕೆ ಕೊಟ್ಟರು, ಒಂದು ಕವನ ಸಂಕಲನದ ಬಿಡುಗಡೆಯ ಸಂದರ್ಭದಲ್ಲಿ. ಅವತ್ತು ರಾಜಪ್ಪ ದಳವಾಯಿ ಇದ್ದರು ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಈ 25 ವರ್ಷದಲ್ಲಿ ಅತ್ಯಂತ ಶ್ರೇಷ್ಠವಾದ 10 ಪದ್ಯ ಬಿಟ್ಟಿಲ್ಲ ರೀ ಕನ್ನಡದಲ್ಲಿ ಅಂದರು. ಅವರಿಗೆ ಕನ್ನಡ ಸಾಹಿತ್ಯ ಗೊತ್ತಿಲ್ಲ ಅಂತ ಅಷ್ಟೇ ಉತ್ತರ ಹೇಳೋಕ್ಕೆ ಇಷ್ಟಪಡ್ತೇನೆ. ಅಂದರೆ 25 ವರ್ಷದಲ್ಲಿ ಶ್ರೇಷ್ಠವಾದಂಥ 10 ಕವಿತೆಗಳು ಹುಟ್ಟಿಲ್ಲ ಅಂತ ಹೇಳುವವರ ಸಿನಿಕತನ ಇದೆಯಲ್ಲ, ಅದಕ್ಕೆ ಉತ್ತರ ಏನಂದರೆ ನಮ್ಮ ಹೊಸ ತಲೆಮಾರು ತುಂಬ ಚೆನ್ನಾಗಿ ಬರೀತಿದೆ ಅನ್ನೋದು ಅಷ್ಟೇ. ಆ ಹೊಸ ತಲೆಮಾರು ಬರಿತಾ ಇರೋದರಲ್ಲಿ ಇರುವ ಕೊರತೆ ಏನಂದರೆ ಒಂದು ಫೋಕಸ್ ಇಲ್ಲ. ಎಲ್ಲೋ ಒಂದು ಕಡೆ ಒಂದು ನಿರ್ದಿಷ್ಟವಾದ ಒಂದು ಫೋಕಸ್ ಬೇಕಾಗುತ್ತೆ, ಒಂದು ತಾತ್ವಿಕ ತಿಳುವಳಿಕೆ ಬೇಕಾಗಿರುತ್ತೆ. ಅಂತಹ ಒಂದು ತಾತ್ವಿಕ ತಿಳುವಳಿಕೆ ಬರಬೇಕಾದರೆ ಯಾವುದೇ ಒಬ್ಬ ಸಾಹಿತಿಗೆ ಅಂತರ್ಶಿಸ್ತೀಯ ಜ್ಞಾನ ಇರಬೇಕು ಅಂತ ನಾನು ನಂಬಿದಂಥವನು. ಒಬ್ಬ ಸಾಹಿತಿಯ ವಿಶೇಷ ಏನು ಅಂತಂದರೆ, ಸಾಹಿತ್ಯ ಅನ್ನೋದು ಕೇವಲ ಅಕ್ಷರಾಭಿವ್ಯಕ್ತಿ ಅಲ್ಲ. ನಾವು ಬದುಕು ಅಂತ ಕರಿತೇವೆ ನಿಜ, ಆದರೆ ಬದುಕಿನಲ್ಲಿ ಏನಿದೆ? ಬದುಕಿನಲ್ಲಿ ಅರ್ಥಶಾಸ್ತ್ರ ಇದೆ, ರಾಜಕೀಯ ಶಾಸ್ತ್ರ ಇದೆ, ಸಮಾಜಶಾಸ್ತ್ರ ಇದೆ, ಮಾನವಶಾಸ್ತ್ರ ಇದೆ. ಬದುಕಿನ ಒಳಗಡೆ ವಿವಿಧ ಜ್ಞಾನಶಿಸ್ತುಗಳು ಯಾವಿವೆ, ಅವೆಲ್ಲವೂ ಅನುಭವದ ರೂಪದಲ್ಲಿ ಸಾಂದ್ರವಾಗಿರ್ತಕ್ಕಂಥದ್ದೇ ನಿಜವಾದ ಬದುಕು. ನೀವು ಬದುಕಿನಲ್ಲಿ ಸಮಾಜಶಾಸ್ತ್ರೀಯ ವಿಧಾನಗಳನ್ನು ಹುಡುಕ್ಬೋದು, ಮಾನವಶಾಸ್ತ್ರೀಯ ವಿಧಾನಗಳನ್ನು ಹುಡುಕ್ಬೋದು, ರಾಜಕಾರಣವನ್ನು ಹುಡುಕ್ಬೋದು. ರಾಜಕಾರಣ ಅಂದರೆ ಚಿಲ್ಲರೆ ರಾಜಕೀಯ ಅನ್ನೋ ಅರ್ಥದಲ್ಲಿ ಹೇಳ್ತಿಲ್ಲ ನಾನು. ರಾಜಕಾರಣ ಅನ್ನೋದನ್ನು ಗಂಭೀರವಾದ ಅರ್ಥದಲ್ಲಿ ಹೇಳ್ತಿದ್ದೇನೆ. ಇಡೀ ಬದುಕು ಅನ್ನೋದೇನೇ ಒಂದು ಸಂಕೀರ್ಣವಾದ ಮತ್ತು ವಿವಿಧ, ಅಲ್ಲಿ ಶಾಸ್ತ್ರಗಳು, ಇಲ್ಲಿ ಅನುಭವಗಳ ಒಂದು ಒಕ್ಕೂಟ. ಅದನ್ನು ಕುರಿತು ಒಬ್ಬ ಸಾಹಿತಿ ಅಭಿವ್ಯಕ್ತಿ ಮಾಡ್ತಾನೆ ಅಂತಂದರೆ, ಸಾಹಿತಿಯೊಬ್ಬನಿಗೆ ಕಿಂಚಿತ್ತಾದರೂ ವಿವಿಧ ಜ್ಞಾನ ಶಿಸ್ತುಗಳ ಅನುಭವ ಮತ್ತು ಅರಿವು ಇರಬೇಕು ಅಂತ ನಂಬಿದಂಥವ್ನು ನಾನು. ಆ ಒಂದು ಕೊರತೆಯನ್ನು ಯುವ ತಲೆಮಾರು ಅಥವಾ ಹೊಸ ತಲೆಮಾರು ತುಂಬಿಕೊಳ್ಬೇಕಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದರ ಅರ್ಥ ಹೊಸ ತಲೆಮಾರನ್ನು ಕುರಿತ ನಿರಾಕರಣೆ ಅಲ್ಲ, ಸಿನಿಕತದಿಂದ ನೋಡತಕ್ಕಂಥವ್ರಿಗೆ ಮಾತ್ರ. 2 ಈ ಕಾಲದಲ್ಲಿ ಬಹಳ ಮುಖ್ಯವಾಗಿ ಮುನ್ನೆಲೆಗೆ ಬರ್ತಿರೋದೇನು ಅಂತಂದರೆ, ಒಂದು ಸಿನಿಕತನ, ಇನ್ನೊಂದು ಸಮೂಹ ಸನ್ನಿ ಇದೆಯಲ್ಲ. ನೀವು ಜಾತಿ ಧರ್ಮದ ವಿಷಯವನ್ನು ಎಷ್ಟರ ಮಟ್ಟಿಗೆ ಹರಡ್ತಾ ಹೋಗ್ತೀರಾ ಅಷ್ಟರ ಮಟ್ಟಿಗೆ ಸಮೂಹ ಸನ್ನಿ ಆವರಿಸ್ಕೊಳ್ಳುತ್ತೆ ಸಮಾಜದೊಳಗಡೆ. ಬೇರೆ ಕಣ್ಣೇ ತೆಗೆಯೋದಿಲ್ಲ ನಮಗೆ. ಇನ್ನು ಸಿನಿಕ್ತನ ಅಂತ ಅನ್ನೋದು ಇದೆಯಲ್ಲ, ಅದು ಅರೋಚಿ ಗುಣ. ಅದು ಯಾವುದು ಉತ್ತಮವಾದಿಲ್ಲ, ಯಾವುದು ನನಗೆ ಇಡಿಸೋದಿಲ್ಲ ಅಂತ. ಆ ಸಿನಿಕತನಕ್ಕಿರಿಯುವ ಇನ್ನೊಂದು ಹೆಸರು ಆತ್ಮರತಿ ಮತ್ತು ಅಹಂಕಾರ. ನಿಮ್ಗೆ ಆತ್ಮರತಿ ಇದ್ದರೆ, ಅಹಂಕಾರ ಇದ್ದರೆ ಬೇರೆದು ಒಳ್ಳೆಯದನ್ನು ಗುರ್ಸೋಕ್ಕಾಗಲ್ಲ ನಿಮಗೆ. ಹಾಗಾಗಿ ಆ ಸಿನಿಕತೆಯಿಂದ ಉಡಾಫೆ
ತನದಿಂದ ಮಾತಾಡ್ತಕ್ಕಂಥವ್ರು ಇದ್ದಾರೆ, ಸಮೂಹ ಸನ್ನಿಯಿಂದ ಇಡೀ ಸಾಮಾಜಿಕ ವಾತಾವರಣವನ್ನು ಕೆಡಿಸ್ತಕ್ಕಂಥವ್ರು ಇದ್ದಾರೆ. ಈ ರೀತಿಯ ಒಂದು ಸಮೂಹ ಸನ್ನಿಯ ಧ್ರುವೀಕರಣ ನಡೀತಿರಬೇಕಾದ್ರೆ ನಾವು ಈ ಹೊಸ ತಲೆಮಾರು ಯಾವ ರೀತಿ ಅದಕ್ಕೆ ಎದುರಾಗಬೇಕು, ಆ ಸವಾಲಿಗೆ ಹೇಗೆ ಉತ್ತರ ಕೊಟ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ವಿವಿಧ ವಿಷಯಗಳನ್ನು ಕುರಿತ ಒಂದು ತಾತ್ವಿಕ ತಿಳುವಳಿಕೆಯನ್ನು ಮೂಡಿಸುವ ಒಂದು ಪ್ರಾಥಮಿಕವಾದಂಥ ಪ್ರಯತ್ನ ಇದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಾವೇನೋ ಬಹಳ ದೊಡ್ಡದೇನೋ ಮಾಡ್ತಿದ್ದೀವಿ ಅಂತಲ್ಲ, ಆದರೆ ಇದು ಗೊತ್ತಾಗಬೇಕು. ಇದರ ಮುಖಾಂತರ ನಮಗೆ ನಾವು ತಿಳ್ಕೊಳ್ತೇವೆ. ನಾನು ಅಧ್ಯಾಪಕನಾಗಿ ಯಾವಾಗಲೂ ಹೇಳೋದೇನೆಂದರೆ, ಕಲಿಸುತ್ತಾ ಕಲಿಯೋನೇ ನಿಜವಾದ ಅಧ್ಯಾಪಕ ಅಂತ. ನಿಜವಾದ ಮೇಷ್ಟ್ರಿದಾನಲ್ಲ, ಕಲಿಸ್ತಾ ಅವನೇ ಕಲಿತಾ ಇರ್ತಾನೆ, ಅವನು ನಿಜವಾದ ಮೇಷ್ಟ್ರು ಅವನು ಅಂತ ಭಾವಿಸಿರ್ತೇನೆ. ಈ ಹಿನ್ನೆಲೆಯಲ್ಲಿ ನಾವು ಬಂಡಾಯ ಸಾಹಿತ್ಯ ಹೊಸ ತಲೆಮಾರು ಎನ್ನುವ ಅಭಿಯಾನವನ್ನು ಬೇರೆ ಬೇರೆ ಕಡೆ ಮಾಡ್ತಿದ್ದೇವೆ. ಕಡೇ ಪಕ್ಷ ನಾನು ಹೇಳೋದು ಇನ್ನೂ ಹೆಚ್ಚಾಗ್ಬೋದು, ವೇದಿಕೆಯಲ್ಲಿ ಎಲ್ಲೋ ಅಧ್ಯಕ್ಷತೆ ಇತ್ಯಾದಿ ಕೆಲವನ್ನು ಬಿಟ್ಟರೆ ಹೊಸ ತಲೆಮಾರಿನವರೇ ಇರಬೇಕು ಅನ್ನೋದು ನಮ್ಮದು ಕಡ್ಡಾಯ. ಅಷ್ಟೇ ಅಲ್ಲ, ಸಭಿಕರಲ್ಲಿ ಕಡೇ ಪಕ್ಷ 50% ಹೆಚ್ಚು ಹೊಸ ತಲೆಮಾರಿನವರನ್ನು ನಾವು ಸಂಘಟಿಸಬೇಕು. ಅವ್ರು ಕೇಳ್ತಾ ಹೋಗ್ತಾರೆ, ಎಲ್ಲರೂ ಕೇಳಿದ್ಕೊಂಡೇ ಬದಲಾಗಿಬಿಡ್ತಾರೆ ಅಂತ ಏನಲ್ಲ, ಹಾಗೆ ಭಾವಿಸ್ಬೇಕಾಗಿಲ್ಲ. ಚೈನಾದಲ್ಲಿ ಕ್ರಾಂತಿ ಆದಾಗ 4 ಜನ ಕೂತು ಲೈಬ್ರರಿಲಿ ಮಾತಾಡಿದ್ದು. ಆರಂಭದಲ್ಲಿ 4 ಜನ ಕೂತು ಲೈಬ್ರರಿಲಿ ಮಾತಾಡಿದವರು ಹೇಗೆ ಇದ್ದಕ್ಕಿದ್ದಾಗೆ ಚೈನಾದಲ್ಲಿ ದೊಡ್ಡ ಕ್ರಾಂತಿ ಆಗೋಕ್ಕೆ ಸಾಧ್ಯ ಆಯಿತು ಅಂದರೆ, ನಾವು ನಕಾರಾತ್ಮಕವಾಗಿ ನೋಡೋದನ್ನು ಬಿಟ್ಟು ಮೊದಲು ಸಕಾರಾತ್ಮಕವಾಗಿ ನೋಡಬೇಕಾಗಿರುತ್ತೆ. ಏನೋ ಮಾಡೋಕ್ಕೆ ಸಾಧ್ಯ, ವಿ ಕ್ಯಾನ್ ಡೂ ಇಟ್ ಅಂತ, ನಾವು ಮಾಡೋಕ್ಕೆ ಸಾಧ್ಯ ಇದೆ ಅಂತ ಹೋಗಬೇಕಾಗಿರುತ್ತೆ. ಆ ದೃಷ್ಟಿಯಿಂದ ನಾವು ಹೊಸ ತಲೆಮಾರನ್ನು ಸೇರಿಸಬೇಕು. ಆ ಹೊಸ ತಲೆಮಾರಿನವ್ರಿಗೆ ವೇದಿಕೆ ಕೊಡಬೇಕು. ಇವತ್ತು ಮಾತಾಡಿದ್ದಾರೆ ಅವರು, ನಮ್ಮ ವಿನಯ್ ಕುಮಾರು ತಮಾಷೆ ಮಾಡ್ತಾಯಿದ್ರು, ನಿಮ್ಗೆ ಸ್ಪಷ್ಟೀಕರಣದ ಕೆಲಸ ಇದೆ ಸರ್ ಅನ್ನೋ ಥರ ಅವರು ತಮಾಷೆಗೆ ಹೇಳಿದ್ದು. ಆದರೆ ವಿನಯ್ ಕುಮಾರ್ ಚೆನ್ನಾಗೇ ಮಾತಾಡಿದ್ರಲ್ಲ. ವಿನಯ್ ನಿಜವಾಗಿ ಚೆನ್ನಾಗೇ ಮಾತಾಡಿದರು. ಅವರಿಗೆ ಅನೇಕ ಸಿನಿಮಾಗಳ ಪರಿಚಯ ಇದೆ. ಆಮೇಲೆ ನಂತರ ಬರದೇ ಮಾತಾಡಿದ್ದಾರೆ. ಅವರು ಸ್ವಲ್ಪ ಫ್ರೀ ಸ್ಟೈಲಲ್ಲಿ ಹೊಡೆದ್ರು, ಅದು ಬೇರೆ ವಿಷಯ. ಆದರೆ ಅವ್ರಿಗಿರುವ ಬೇರೆ ಬೇರೆ ಸಂಪರ್ಕದ ಸಾಧ್ಯತೆಗಳು, ಆ ಸಿನಿಮಾವನ್ನು ತಿಳ್ಕೊಂಡಿರುವಂಥ ಬಗೆಯಿಂದ ಮುಂದೆ ಸಿನಿಮಾದಲ್ಲಿ ಪ್ರಗತಿಪರವಾದದ್ದು ಏನು ಆಗಬೇಕು, ಏನು ಸವಾಲುಗಳಿವೆ, ಏನು ಥ್ರೆಟ್ಟಿದೆ ಸಿನಿಮಾ ಅನ್ನೋವಂಥ ಕಲೆಗೆ ಏನು ಥ್ರೆಟ್ಟಿದೆ ಅಂತ ತಿಳಿಸ್ಕೊಟ್ಟಿದ್ದಿದೆಯಲ್ಲ, ಅದು ಒಳ್ಳೆ ದಿಕ್ಸೂಚಿ ಭಾಷಣ. ಚೆನ್ನಾಗಿ ಮಾತಾಡಿದ್ದಾರೆ. ಆದರೆ ನನ್ನ ಮಾತುಗಳನ್ನು ನಾನು ಏನೇನೋ ಮಾತಾಡಬೇಕು ಅಂತಿದ್ದೆ, ಅವರೇ ಮಾತಾಡ್ಬಿಟ್ಟಿದ್ದಾರೆ. ನಾನೇನು ಮಾತಾಡೋದು ಅಂತ ಹೇಳಿ ನನಗೆ ಸ್ವಲ್ಪ ಇಕ್ಕಟ್ಟಿದೆ. ಆದರೆ ವಿಶೇಷ ಏನು ಅಂತಂದರೆ, ಅವರೆಲ್ಲ ಓದಿದ್ದಾರೆ. ನಿರ್ಮಲಾ ಪಟ್ಟಲ್ ಇರ್ಬೋದು, ನದೀಮ್ ಸನದಿ ಇರ್ಬೋದು, ಅವ್ರಿಗೆ ಯಾರಿಗೆ ಸಿನಿಮಾದ ಅನುಭವನೇ ಇದೆ. ವಿನಯ್ಗೆ ಅವ್ರಿಗೆ ಸಿನಿಮಾದ ಅನುಭವನೇ ಇದೆ, ಅದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅದೊಂದು ವಿಶೇಷ ಅದು. ಆದರೆ ಇವರು ಅದು ಓದ್ಕೊಂಡು ಬಂದು ಅದನ್ನು ಗ್ರಹಿಸಿ ಇಲ್ಲಿ ಮಂಡಿಸ್ತಿದಾರಲ್ಲ, ಕೆಲವು ಅವರು ಕೈಗೊಂಡ ನಿರ್ಣಯಗಳು ಅಥವಾ ಇಲ್ಲಿ ಮಂಡಿಸಿದ ನಿರ್ಣಯಗಳ ಬಗೆಗೆ ಒಂದು ಮರುಚಿಂತನೆ ಸಾಧ್ಯ ಇರಬಹುದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅಷ್ಟು ಗಂಭೀರವಾಗಿ ಓದಿಕೊಂಡು ಬಂದು ಇಲ್ಲಿ ಮಾತಾಡಿದ್ರಲ್ಲ, ನಾನು ಒಂದೇ ಮಾತು ಹೇಳ್ತೀನಿ, ಎಲ್ಲ ನಾನು ಬಂಡಾಯ ಗೆಳೆಯರಿಗೆ ಬೇರೆ ಬೇರೆ ಕಡೆ ನಾನು ಸಂಪರ್ಕ ಮಾಡಿ ಈ ಥರ ಕಾರ್ಯಕ್ರಮ ಏರ್ಪಡಿಸಿ ಅಂದಾಗ ನಾವು ಒಂದು 3-4 ವಿಷಯ ಅವ್ರಿಗೆ ಕೊಡ್ತೀವಿ. ಒಬ್ಬನೇ ತೀರ್ಮಾನ ಮಾಡಲ್ಲ. ಬೆಂಗಳೂರಿನಲ್ಲಿ ನಾವು ಸೇರೋ ಒಂದಷ್ಟು ವಿಷಯಗಳನ್ನ ತೀರ್ಮಾನ ಮಾಡ್ತೀವಿ ನಾವೆಲ್ಲ ಸ್ನೇಹಿತರು. ಆ 3-4ರಲ್ಲಿ ನೀವು ಯಾವುದಾದ್ರೂ ಆಯ್ಕೆ ಮಾಡ್ಕೊಳ್ಳಿ ಅಂತೀನಿ. ಆಮೇಲೆ ಸಾಧ್ಯವಾದಷ್ಟು ಸ್ಥಳೀಯರನ್ನು ಬಳಸ್ಕೊಳ್ಳಿ ನೀವು, ಸುತ್ತಮುತ್ತ ಇರೋರನ್ನ. ಇನ್ನೊಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳೋದು, ತೊದಲ್ನುಡಿಯನ್ನು ಕೇಳಿದರೂ ಪರವಾಗಿಲ್ಲ, ನೀವು ಅವರೇ ಮಾತಾಡಬೇಕು ಅಂತ. ನೀವು ಮಾತಾಡೋಕ್ಕೆ ಅವಕಾಶ ಕೊಡದೇ ಇದ್ದರೆ ಅವರು ಬೆಳೆಯೋದು ಹೇಗೆ ಅಂದರೆ, ಯಾರು ಬೆಳೆದಿಲ್ಲ ಅಂತ ಹೇಳ್ತಿಲ್ಲ, ಆಮೇಲೆ ತಪ್ಪು ತಿಳ್ಕೊಬಾರ್ದು, ನಮ್ಮನ್ನು ಬೆಳೆದಿಲ್ಲ ಅಂತ ಹೇಳ್ಬಿಟ್ರಪ್ಪ ಇವರು ಅಂತೇಳಿ ಆಗಂದ್ಕೋಬೇಡಿ. ಈಗ ನಾನು ಬೆಳಿಬೇಕಾಗಿದೆ, ಇನ್ನು ಎಷ್ಟೋ ಬೆಳಿಬೇಕಾಗಿರುತ್ತೆ. ಬೆಳವಣಿಗೆ ಅನ್ನೋದು ನಿರಂತರವಾಗಿ ನಡೆಯೋದು. ಹಾಗಾಗಿ ಹೊಸ ತಲೆಮಾರೊಂದು ಹೊಸ ವಿಷಯಗಳನ್ನು ಕುರಿತಂತೆ ತಾತ್ವಿಕವಾಗಿ ಮಾತಾಡೋದು ಆರಂಭ ಮಾಡ್ತು ಅಂದರೆ, ಹೊಸ ಸವಾಲುಗಳಿಗೆ ಉತ್ತರ ಕೊಡುವಂತಹ ಒಂದು ಆತ್ಮವಿಶ್ವಾಸ ಇದೆಯಲ್ಲ, ಅದು ವ್ಯಕ್ತಿಗಳಲ್ಲ ಅಷ್ಟೇ ಅಲ್ಲ, ನಮ್ಮ ಸಮಾಜದಲ್ಲಿ ಮೂಡುತ್ತೆ ಮತ್ತು ಮೂಡಬೇಕು ಎನ್ನುವ ಒಂದು ಆಶಯದಿಂದ ಇಂಥ ಕಾರ್ಯಕ್ರಮಗಳನ್ನು ನಾವು ಏರ್ಪಡಿಸ್ತಾ ಇದ್ದೇವೆ. ಇಲ್ಲಿ ಇಮ್ಮಡಿ ಮತ್ತು ನಮ್ಮ ತಂಡದವರು ಭಾಳ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ವಿಶೇಷವಾಗಿ ಇಷ್ಟೊಂದು ಜನ ಸೇರಿದ್ದಾರೆ. ವಿನಯ್ ಕುಮಾರ್ಗೆ ಭಾಳ ಆಶ್ಚರ್ಯ ಆಗ್ತಿತ್ತು. ಅವ್ರು ಬಹುಶಃ 25 ಜನ ಸೇರಿರೋ ಕಡೆ ಮಾತಾಡಿರ್ಬೇಕು ಅಂತ ಅನಿಸುತ್ತೆ. ಸ್ವಲ್ಪ ಹೆಚ್ಚು ಬುದ್ಧಿಜೀವಿಗಳ ಜೊತೆ ಓಡಾಡ್ತಾರೆ ಅವರು. ನಾವೆಲ್ಲ ಜನಸಾಮಾನ್ಯರು ನಾವು.
ಡೈರೆಕ್ಟರ್ಗಳ ನಮ್ಗೆ ಆಡಿಯನ್ಸ್ ಜಾಸ್ತಿ. ಅಂದ್ರೆ ಇಷ್ಟೊಂದು ಜನ ಸೇರಿದಾರಲ್ಲ ಸರ್, ಅಂತ ಆಶ್ಚರ್ಯ ಪಟ್ರಲ್ಲ, ಅದು ಖುಷಿ. ಅದು ಇವಾಗ ಇಷ್ಟು ಜನ ಸೇರ್ತಾರೆ ಅಲ್ಲ, ಕೇಳಿಸ್ಕೊಳ್ಳೋ ಅಲ್ವೇನ್ರಿ. ಒಬ್ಬನು ಸಾಹಿತ್ಯಕ್ಕೆ ಓದುಗ ಇರಬೇಕು, ದೃಶ್ಯ ಮಾಧ್ಯಮ ಸಿನಿಮಾ ನಾಟಕಕ್ಕೆ ನೋಡುಗ ಇರಬೇಕು, ಸಂಗೀತಕ್ಕೆ ಕೇಳುಗ ಇರಬೇಕು. ಇಲ್ಲದಿದ್ರೆ ಸಾಹಿತ್ಯನೂ ಸಾರ್ಥಕವಲ್ಲ, ಸಿನಿಮಾನೂ ಸಾರ್ಥಕವಲ್ಲ, ಸಂಗೀತವೂ ಸಾರ್ಥಕವಲ್ಲ. ಹಾಗಾಗಿ ಇಷ್ಟು ಜನ ಸೇರಿದ್ದಾರೆ ಅನ್ನೋದು ಬಹಳ ಮುಖ್ಯ. ಇದು ಸಂಘಟನೆಯನ್ನು ಹೇಳುತ್ತೆ. ಆಮೇಲೆ ನಮ್ಮ ಹಿರಿಯರು ಬಂಡಾಯ ಸಾಹಿತ್ಯ ಸಂಘಟನೆಯಲ್ಲಿ ಮೊದಲಿಂದ ತೊಡಗಿಸ್ಕೊಂಡಂಥವ್ರು ಸರ್ಜು, ಸತೀಶ್ ಕುಲಕರ್ಣಿ, ನಮ್ಮ ಪಾತ್ರೋಟ, ಕಡುವೆ ಹೆಸರು ಹೇಳ್ಬಿಟ್ಟಿದ್ದೀನಿ, ಬೇರೆ ಕ್ಷಮಿಸಬೇಕು. ಸೊ ಇವರೆಲ್ಲ ಮೊದಲಿಂದ ತೊಡಗಿಸ್ಕೊಂಡ ಅನೇಕ ಜನ ಇಲ್ಲಿದ್ದಾರೆ. ಹೊಸಬ್ರಿಗೆ ಬಿಟ್ಟಿದ್ದೀವಪ್ಪ, ನಾವ್ಯಾಕೆ ಹೋಗ್ಬೇಕು ಅಂತಲೂ ಇರೋಕ್ಕೆ ಸಾಧ್ಯ ಇದೆಯಲ್ವಾ. ಆಮೇಲೆ ಬೆಂಗಳೂರಿನಲ್ಲಿ ಭಿನ್ನಾಭಿಪ್ರಾಯಗಳಿದ್ರೆ ಬಹಳ ಬೇಗ ಗೊತ್ತಾಗಲ್ಲ, ಬೆಳಗಾವಿಲಿದ್ದರೆ ಬರಗೂರಲ್ಲಿದ್ದರೆ ಬಹಳ ಬೇಗ ಗೊತ್ತಾಗುತ್ತೆ ಅವೆಲ್ಲ. ಸೊ ಅದನ್ನು ಮೀರಿ ಎಲ್ಲರೂ ಸೇರ್ ಮಾಡ್ತಿರೋದಕ್ಕಾಗಿ ನಿಮಗೆ ಮೊದಲು ಧನ್ಯವಾದಗಳನ್ನು ಅರ್ಪಿಸಿ ನಾನು ಕೆಲವು ಮಾತುಗಳನ್ನು ಮಾತ್ರ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಈ ಸಿನಿಮಾ ಇದೆಯಲ್ಲ, ಒಂದು ಪ್ರಜಾಸತ್ತಾತ್ಮಕವಾದ ಕಲೆ ಅಂತ ನಾನು ಮೊದಲಿಂದ ಭಾವಿಸ್ಕೊಂಡಿರೋದು. ಸಿನಿಮಾನೇ ಪ್ರಜಾಸತ್ತಾತ್ಮಕವಾದ ಕಲೆ. ಸ್ವಾತಂತ್ರ್ಯವನ್ನು ಕುರಿತು ನಮ್ಮ ನದೀಮ್ ಅವರು ಹೇಳ್ತಾ ಇದ್ದರು, ಸಾಹಿತ್ಯದಲ್ಲಿ ಹೆಚ್ಚು ಸ್ವಾತಂತ್ರ್ಯ ಇದೆಯಾ, ಸಿನಿಮಾದಲ್ಲಿ ಇದೆಯಾ, ಅವೆಲ್ಲ ಅವರು ಚರ್ಚೆ ಮಾಡಿದ್ದಾರೆ. ಆದರೆ ಸಾಹಿತ್ಯ ಇದೆಯಲ್ಲ, ಸಾಹಿತ್ಯ ಸೃಷ್ಟಿಯಲ್ಲಿ ಸ್ವಾತಂತ್ರ್ಯ ಜಾಸ್ತಿ ಇದೆ. ಸಿನಿಮಾ ಇದೆಯಲ್ಲ, ಅದು ಒಂದು ಪ್ರಜಾಸತ್ತಾತ್ಮಕವಾದಂಥ ಕಲೆ. ಅದು ಯಾಕೆ ಪ್ರಜಾಸತ್ತಾತ್ಮಕವಾದಂಥ ಕಲೆ ಅಂತ ಅಂದರೆ, ಆ ಸಿನಿಮಾವನ್ನು ಸೃಷ್ಟಿ ಮಾಡುವ ವಿಧಾನವೇ ಹಾಗೆ. ಎಷ್ಟು ಜನರನ್ನು ದುಡಿಸ್ಕೋಬೇಕಾಗಿರುತ್ತೆ ನಾವು. ನಿರ್ದೇಶಕ ಕೇಂದ್ರ ಪ್ರಜ್ಞೆ ಅನ್ನೋದರಲ್ಲಿ ಎರಡು ಮಾತಿಲ್ಲ, ಅವನು ಕ್ಯಾಪ್ಟನ್ ನಿಜ. ಆದರೆ ಯಾವುದೇ ಒಂದು ಆಟವನ್ನು ಆಡ್ಬೇಕಾದ್ರೆ ಕ್ಯಾಪ್ಟನ್ ಒಬ್ಬನೇ ಗೆಲ್ಸಕ್ಕೆ ಸಾಧ್ಯವಾ? ಕ್ಯಾಪ್ಟನ್ ಆಟದ ತಂತ್ರವಿಧಾನಗಳನ್ನೆಲ್ಲ ರೂಪಿಸ್ತಿರ್ತಾನೆ. ಯಾರು ಮೊದಲು ಬ್ಯಾಟಿಂಗ್ ಮಾಡಬೇಕು, ಯಾರು ಮೊದಲು ಬೌಲಿಂಗ್ ಬರಬೇಕು, ಇವೆಲ್ಲ ಕ್ರಿಕೆಟಲ್ಲಿ ಹೇಳ್ತಿರ್ಬೋದು. ಹಾಗೆ ಒಂದು ಚಿತ್ರಕಥೆಯನ್ನು ಸಿದ್ಧ ಮಾಡಿ ಅದನ್ನು ಸಿನಿಮಾ ರೂಪಕ್ಕೆ ತರೋ ಸಂದರ್ಭದ ಒಳಗಡೆ ಬೇರೆ ಬೇರೆ ಸ್ವತಂತ್ರವಾಗಿರುವ ಅಭಿವ್ಯಕ್ತಿ ಮಾಧ್ಯಮಗಳನ್ನು ಒಂದು ಕೇಂದ್ರ ಪ್ರಜ್ಞೆಗೆ ದುಡಿಸ್ಕೊಳ್ಳೋದಿದೆಯಲ್ಲ, ಅದು ವಿಶೇಷವಾದ್ದು. ಸಿನಿಮಾಕ್ಕೆ ಒಬ್ಬ ಸಂಕಲನಕಾರ ಇರ್ತಾನೆ, ಛಾಯಾಗ್ರಾಹಕ ಇರ್ತಾನೆ, ಸಂಭಾಷಣೆ ಬರೆಯೋರು ಇರ್ತಾರೆ, ಅಥವಾ ನನ್ನಂಥವನಾದರೆ ನಾನೇ ಎಲ್ಲ ಮಾಡ್ತೀನಿ ಅಭಿನಯವನ್ನು ಬಿಟ್ಟು. ಸೊ ಅಲ್ಲ, ಅದು ಮಾಡಿದ್ದೀನಿ, ಅದು ಬೇರೆ ವಿಷಯ. ಅಂದರೆ ಒಂದು ಅಭಿನಯ ಕಲೆ ಇರಬೇಕು, ಸಂಗೀತ ಇರಬೇಕು, ಸಂಕಲನ ಇರಬೇಕು, ಛಾಯಾಗ್ರಹಣ ಇರಬೇಕು, ನೃತ್ಯ ಇರೋದಾದರೆ ಒಬ್ಬ ನೃತ್ಯ ಸಂಯೋಜಕ ಇರಬೇಕು, ಒಂದು ವೇಳೆ ಹೊಡೆದಾಟ ಇರೋದಾದರೆ ಅದಕ್ಕೆ ಸ್ಟಂಟ್ ಮಾಸ್ಟರ್ ಇರಬೇಕು. ಅಂದರೆ ಬೇರೆ ಬೇರೆ ಅದರ ಜೊತೆಗೆ ಆನಂತರದಲ್ಲಿ ಬಂದಂತಹ ತಂತ್ರಜ್ಞರು ಇರ್ತಾರೆ. ನಾವು ಗ್ರಾಫಿಕ್ಸ್ ಮಾಡಿಸ್ಬೇಕು ಅಂತ ಅಂದರೆ, ಅಥವಾ ಸೌಂಡ್ ಇಂಜಿನಿಯರ್ ಬೇಕಾಗಿರುತ್ತೆ, ಫೈನಲ್ ಮಿಕ್ಸಿಂಗ್ ಮಾಡಬೇಕು ಅಂತ ಅಂದರೆ, ಸೌಂಡ್ ಎಫೆಕ್ಟ್ಸ್ ಕೊಡಬೇಕು ಅಂದರೆ ಎಷ್ಟು ಜನ ದುಡಿತಾರೆ ನೋಡಿ. ಇಷ್ಟು ಜನರ ಹತ್ರ ನೀವು ದುಡಿಸ್ಕೊಳ್ತೀರಿ ಅಂತ ಅಂದರೆ ಅದೊಂದು ಪ್ರಜಾಸತ್ತಾತ್ಮಕ ಕಲೆ ಅಂತ ಭಾವಿಸ್ಕೊಂಡ್ರೆ ಮಾತ್ರವೇ ಸಾಧ್ಯ ಅದು, ಅಷ್ಟು ಜನರನ್ನು. ಏಕೆಂದ್ರೆ ಅಷ್ಟು ಜನ ನೀನು ಇದನ್ನೇ ಮಾಡಬೇಕಯ್ಯ ಅಂತ ಹೇಳೋದಲ್ಲ. ಅವನ ಕಲೆ ಅವನಿಗೆ ಗೊತ್ತಿರುತ್ತೆ, ಅವನ ಜೊತೆ ಒಂದು ಸಂವಾದ ನಡೆಸ್ಬೇಕು ನಾವು. ಸಂವಾದವಿಲ್ಲದೆ ಆಗೋದಿಲ್ಲ. ಅನೇಕರು ಹೇಳ್ತಾರೆ ಇಡೀ ಸಿನಿಮಾ ಸಂಕಲನದ ಟೇಬಲ್ ಮೇಲೆ ಸೃಷ್ಟಿಯಾಗುತ್ತೆ ಅಂತ. ನಾನು ನಂಬುದವನಲ್ಲ ಅದನ್ನು. ಯಾಕೆ ಅಂತಂದರೆ ಸಂಕಲನಕ್ಕೆ ನಾವು ಏನು ಸಾಮಗ್ರಿ ಕೊಡ್ತೀವಿ ಅನ್ನೋದು ಭಾಳ ಮುಖ್ಯ. ನಾವು ಸಾಮಗ್ರಿನೇ ಕೊಡದೇ ಇದ್ದರೆ ಸಂಕಲನಕಾರ ಏನು ಮಾಡ್ತಾನೆ? ನಾವು ಏನು ತೆಗೆದಿರ್ತೀವಿ ಇದೆಯಲ್ಲ, ಆ ತೆಗೆದಿರೋಂಥ ಮೆಟೀರಿಯಲ್ ಇದೆಯಲ್ಲ, ಸಾಮಗ್ರಿ ಇದೆಯಲ್ಲ, ಆ ಸಾಮಗ್ರಿಯನ್ನು ಸಂಕಲನಕಾರ ಇಟ್ಕೊಳ್ತಾನೆ. ನಾವು ಸಿನಿಮಾ ಮಾಡಬೇಕಾದ್ರೆ ಪ್ರತಿ ಶಾಟ್ನ ಸಂಖ್ಯೆಯನ್ನು ಹಾಕಿರ್ತೀವಿ. ಆ ಪ್ರಕಾರದಲ್ಲಿ ಆರಂಭದಲ್ಲಿ ರಫ್ ಕಟಿಂಗ್ ಅಂತ ಮಾಡ್ತಾರೆ. ಆನಂತರ ನಾನು ನಿರ್ದೇಶಕ ಮತ್ತು ಸಂಕಲನಕಾರ ಇಬ್ಬರು ಪರಸ್ಪರ ಕೂತು ಸಂವಾದವನ್ನು ನಡೆಸುವುದರ ಮುಖಾಂತರವಾಗಿ ಅದಕ್ಕೊಂದು ರೂಪವನ್ನು ಕೊಡ್ತೇವೆ. ಕೆಲವು ಸೀನ್ ಬಿಡಬಹುದು, ಕೆಲವು ಸೀನ್ ಅರ್ಧ ಆಗಿರಬಹುದು, ಕೆಲವು ಬೇಡ ಅಂತ ಅನ್ನಿಸ್ಬಹುದು, ಅಥವಾ ಎಂಡಿಂಗ್ ಇದ್ಯಾವುದೋ ಸೀನ್ ತೆಗೆದು ಕೊನೆಗೆ ಹಾಕಿದರೆ ಹೇಗೆ ಅನ್ನಿಸ್ಬೋದು. ಆಗ ಅಂದರೆ ಮತ್ತೊಮ್ಮೆ ಸೃಷ್ಟಿಕ್ರಿಯೆಯ ಒಂದು ಸಣ್ಣ ಅಂಶ ಸಂಕಲನದಲ್ಲಿ ಆಗ್ತಾ ಇರುತ್ತೆ. ಆದರೆ ಮೂಲತಃ ಸಾಮಗ್ರಿ ಇಲ್ಲದೆ ಯಾವ ಸಂಕಲನಕಾರರು ಏನೂ ಮಾಡೋಕ್ಕಾಗೋದಿಲ್ಲ. ಇಲ್ಲದೆ ಇರೋದನ್ನು ಸಂಕಲನಕಾರ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ಬಹಳ ಬಹಳ ದೊಡ್ಡ ದೊಡ್ಡ ಸಂಕಲನಕಾರರು ಯಾವತ್ತೂ ಹಂಗೆ ಹೇಳ್ಕೊಂಡಿಲ್ಲ. ಅನೇಕ ನಿರ್ದೇಶಕರು ಮಾತ್ರ ಹಿಂಗೆ ಹೇಳ್ತಾ ಬಂದಿದ್ದಾರೆ. ಹಾಗಾಗಿ ಇವರೆಲ್ಲರೂ ಸೇರಿ ಮಾಡೋದ್ರಿಂದ ಒಂದು ಪ್ರಜಾಸತ್ತಾತ್ಮಕ ಕಲೆ. ಇನ್ನೊಂದು ಬಹಳ ವಿಶೇಷವಾದ ಸಿನಿಮಾದ್ದು ಅಂತ ಅಂದರೆ ಶ್ರಮ ಮತ್ತು ಸೃಜನಶೀಲತೆಗಳು ಒಟ್ಟಿಗೆ ಇರುವಂತಹ ಕಲೆ ಇದೆಯಲ್ಲ, ಅದು ಸಿನಿಮಾ. ಶ್ರಮ ಮತ್ತು ಸೃಜನಶೀಲತೆ. ಒಬ್ಬ ಲೈಟ್ ಬಾಯ್ ಇರ್ತಾರೆ,
ಪ್ರೊಡಕ್ಷನ್ ಬಾಯ್, ಊಟ ಕೊಡೋರು ಇರ್ತಾರೆ, ನೀವು ಗಮನಿಸಿ ಅಲ್ಲಿ ಡ್ರೈವರ್ಗಳು ಬೇಕಷ್ಟು ಜನ ಇರ್ತಾರೆ, ಆದರೆ ಶ್ರಮಜೀವಿಗಳು ಇರ್ತಾರೆ. ಒಬ್ಬ ಲೈಟ್ ಬಾಯಿ ಕ್ಯಾಮ್ರಾಮನ್ ಹೇಳಿದ ರೀತಿಯಲ್ಲಿಯೇ ಅವನ ಲೈಟನ್ನು ಹಿಂಗೆ ತಿರುಗಿಸ್ತೇ ಹೋದರೆ, ಹಾಗೆ ಹಿಡ್ಕೊಳ್ಳದೆ ಶಾರ್ಟ್ ತೆಗಿಬೇಕಾದ್ರೆ ಹಿಂಗೆ ಅಂದ್ಬಿಟ್ರೆ ಮುಗಿದೋಯ್ತು, ಇನ್ನೊಂದು ರೀಟೇಕ್ ಮಾಡ್ಬೇಕು ನಾವು. ಅಂದರೆ ಶ್ರಮಜೀವಿಗಳು ಮತ್ತು ಸೃಜನಶೀಲರು ಒಟ್ಟಿಗೆ ಸೇರಿ ಒಂದು ಸಿನಿಮಾದ ಸೃಷ್ಟಿಯಾಗುತ್ತೆ. ಇದು ಬಹಳ ವಿಶೇಷವಾದ್ದು. ಆದರೆ ಸಾಹಿತ್ಯ ಹಾಗಿಲ್ಲ, ಚಿತ್ರಕಲೆ ಹಾಗಿಲ್ಲ. ನಾಟಕಕ್ಕೆ ಮಾತ್ರ ಸಾಧ್ಯ ಅದು, ಮತ್ತು ಸಿನಿಮಾಕ್ಕೆ ಮಾತ್ರ ಸಾಧ್ಯ. ಈ ಎರಡು ಪ್ರಕಾರಗಳಿಗೆ ಮಾತ್ರ ಅದು ಸಾಧ್ಯವಾದದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈಗಾಗಲೇ ನನ್ನ ಪುಡೋಕಿನ್ ಮಾತುಗಳನ್ನು ನದೀಮ್ ಇದು ಮಾಡಿದ್ದಾರೆ. ಇನ್ನೊಬ್ಬ ಜಾಯ್ ಬೋಯಿಮ್ ಅಂತಕ್ಕಂಥವನು ಒಂದು ಡಬಲ್ ಎಕ್ಸ್ಪೋಜರ್ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಇವತ್ತು ಸಿನಿಮಾ ಬಗ್ಗೆ ಆಸಕ್ತಿ ಹುಟ್ಟಿದೆ ಇಲ್ಲಿ ಭಾಷಣ ಮಾಡಿದವರಿಗೆಲ್ಲ, ದಯವಿಟ್ಟು ಅದನ್ನು ಓದಿ ನೀವು. ಡಬಲ್ ಎಕ್ಸ್ಪೋಜರ್ ಅಂತ, ಹೇಗೆ ಸಿನಿಮಾಕ್ಕೆ ಬೇರೆ ಬೇರೆ ಪ್ರಕಾರಗಳು ದುಡಿತಾ ಹೋಗುತ್ತವೆ ಅನ್ನೋದನ್ನು ಬಹಳ ಚೆನ್ನಾಗಿ ವಿವರಿಸ್ತಾನೆ ಆತ ಆ ಪುಸ್ತಕದ ಒಳಗಡೆ. ಹಾಗಾಗಿಯೇ ಸಿನಿಮಾ ನನಗನ್ನಿಸ್ತಕ್ಕಂಥದ್ದು ಏನಂದರೆ, ಬೇರೆ ಬೇರೆ ಕಲಾ ಮಾಧ್ಯಮಗಳಿಗೂ ಸ್ವತಂತ್ರ ಅಸ್ತಿತ್ವ ಇದೆ. ಛಾಯಾಗ್ರಹಣಕ್ಕೆ ಸ್ವತಂತ್ರ ಅಸ್ತಿತ್ವ ಇದೆ, ಸಂಕಲನಕ್ಕೆ ಸ್ವತಂತ್ರ ಅಸ್ತಿತ್ವ ಇದೆ, ನೃತ್ಯಕ್ಕಿದೆ, ಸಂಭಾಷಣೆಗಿದೆ, ಹಾಡುಗಳಿಗಿದೆ, ಎಲ್ಲದಕ್ಕೂ ಸ್ವತಂತ್ರ ಅಸ್ತಿತ್ವ ಇದೆ. ಆದರೆ ಎಲ್ಲ ಸ್ವತಂತ್ರ ಅಸ್ತಿತ್ವ ಇರತಕ್ಕಂಥ ಕಲಾ ಪ್ರಕಾರಗಳು ಒಂದು ಕೇಂದ್ರ ಪ್ರಜ್ಞೆಯಲ್ಲಿ ಕರಗ್ತಾ ಇನ್ನೊಂದು ಆಭರಣವನ್ನು ಮಾಡೋದಿದೆಯಲ್ಲ, ಅದೇ ಸಿನಿಮಾ. ಅವೆಲ್ಲ ಈ ಕೇಂದ್ರ ಪ್ರಜ್ಞೆಯ ಕುಲಿಮೆಯಲ್ಲಿ ಕರಗ್ತಾ ಹೋಗುತ್ತವೆ. ಅವು ಆ ಕರಗ್ತಾ ಹೋಗಿ ಅವು ಇನ್ನೊಂದನ್ನು ಸೃಷ್ಟಿ ಮಾಡುತ್ತವೆ. ಆ ಇನ್ನೊಂದನ್ನು ಸೃಷ್ಟಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ದರ್ಶನಾತ್ಮಕತೆ, ಕೇವಲ ದೃಷ್ಟಿಕೋನ ಅನ್ನೋದಿಲ್ಲ, ದರ್ಶನಾತ್ಮಕತೆ ಒಬ್ಬ ನಿರ್ದೇಶಕನಿಗೆ ಇರಬೇಕಾಗಿರುತ್ತೆ. ಹೀಗೆ ಸಿನಿಮಾ ಒಂದು ಸೃಷ್ಟಿಯಾದದ್ದು. ಕನ್ನಡ ಸಿನಿಮಾದ ವಿಶೇಷ ಏನು ಅಂದರೆ, ನಾನು ಸುಮಾರು ಬರ್ಕೊಂಡ್ಬಂದಿದ್ದೆ, ಆದರೆ ನನ್ನನ್ನು ವಿಫಲಗೊಳಿಸುವುದಕ್ಕಾಗಿಯೇ ಸಿದ್ಧವಾದ ಬಂದಂತಹ ಭಾಷಣಕಾರರು ಅವೆಲ್ಲವನ್ನು ನಾನು ಹೇಳೋದು ಇಲ್ಲ, ಯಾಕೆಂದರೆ ಸಾಕಷ್ಟು ಸಮಯನೂ ಆಗಿದೆ. ಆದರೆ ಒಂದು ಕನ್ನಡ ಸಿನಿಮಾ ಇದೆಯಲ್ಲ, ಭಾಳ ವಿಶೇಷವಾದ್ದು ಅಂತಲೇ ನಾನು ಅಂದ್ಕೊಂಡಿದ್ದೇನೆ. ಕನ್ನಡ ಸಿನಿಮಾದ ಒಂದು ಸಾಹಿತ್ಯ ಮತ್ತು ಸಿನಿಮಾ ವಿಷಯ ಬಂದಾಗ ಪುನರ್ ಸೃಷ್ಟಿಯ ಮಾತು ಬರುತ್ತೆ. ಈಗ ನಾನು ಯಾವುದೋ ಒಂದು ಕಾದಂಬರಿ ಬರೆದಿರ್ತೀನಿ, ಕತೆ ಬರೀತೀನಿ, ನಾನೇ ನನ್ನ ಸಿನಿಮಾ ಆ ಕಥೆಯನ್ನೋ ಕಾದಂಬರಿಯನ್ನೋ ಆಧರಿಸಿ ನಾನು ಸಿನಿಮಾ ಮಾಡೋಕ್ಕೆ ಹೋದರೆ, ಆ ಕಾದಂಬರಿಯನ್ನೋ ಕಥೆಯನ್ನೋ ಚಾಚೂ ತಪ್ಪದೆ ಸಿನಿಮಾದಲ್ಲಿ ತರ್ತೀನಿ ಅನ್ನೋ ಗ್ಯಾರಂಟಿ ಇಲ್ಲ. ಏಕೆಂತಂದರೆ ಸಿನಿಮಾ ಇನ್ನೊಂದು ಕಲೆ. ಆದರೆ ಯಾರೇ ಅದನ್ನು ಆಯ್ಕೆ ಮಾಡ್ಕೊಂಡು ಬಂದರೂ ಆಶಯವನ್ನು ಬದಲಾಯಿಸೋದಾದರೆ ಯಾವ ಕತೆ ಕಾದಂಬರಿನೂ ಆಯ್ಕೆ ಮಾಡ್ಕೋಬೇಡಿ. ನಿಮ್ಮ ದೃಶ್ಯಗಳನ್ನು ಬದಲಾಯಿಸಿ, ನಿಮಗೆ ಅದರ ಆಶಯ ಇಡಿಸಿರಬೇಕು ಮೊಟ್ಟ ಮೊದಲು. ಈ ಕಥೆ ಒಳಗಡೆ ಏನೋ ಒಂದಿದೆ, ಈ ಕಥೆಯ ಕೇಂದ್ರ ಇದೆಯಲ್ಲ ಬಹಳ ಮುಖ್ಯವಾದ್ದು, ಇದು ನಾನು ಬೇರೆ ರೀತಿಯಲ್ಲಿ ಹೇಳೋದು ಸಾಧ್ಯ ಅಂತ ಅನ್ನಿಸಿದಾಗ, ನಾನು ಶಬರಿ ಕಾದಂಬರಿ ತೊಗೊಂಡ್ರೆ, ನಾನು ಒಂದೂವರಿನ ಕಥೆ ತೊಗೊಂಡ್ರೆ, ನಾನೇ ಸೂರ್ಯ ಕಾದಂಬರಿಯನ್ನು ಮಾಡ್ತಾ ಹೋದರೆ, ನಾನು ಮತ್ತೆ ಸೂರ್ಯ ಕಾದಂಬರಿಯನ್ನು ದೃಶ್ಯ ಮಾಧ್ಯಮದಲ್ಲಿ ಮರುಸೃಷ್ಟಿಯನ್ನಾಗಿ ಮಾಡ್ತೇನೆ. ಅದು ನಕಲು ಮಾಡೋದಿಲ್ಲ. ಎಷ್ಟೋ ವರ್ಷಗಳ ಕಾಲ 1940ರವರೆಗೆ ಸಿನಿಮಾವನ್ನು ಕಲೆ ಅಂತಲೇ ಭಾವಿಸಿರಲಿಲ್ಲ ಜಗತ್ತಿನಲ್ಲಿ. 1895ರಲ್ಲಿ ಸಿನಿಮಾ ಕಲೆ ಹುಟ್ಟಿತು ಅಂತ ನಾವು ಹೇಳಿದರೂ ಸಹ ಭಾವಿಸೇ ಇರಲಿಲ್ಲ. ಯಾಕೆ ಅಂತಂದರೆ ಅದು ನಕಲು ಮಾಡುತ್ತೆ ಅಂತ. ಕೇವಲ ನಕಲು ಮಾಡುತ್ತೆ. ನಕಲು ಮಾಡೋದು ಸಿನಿಮಾ ಅಲ್ಲ. ಅದು ನಕಲು ಮಾಡೋದಿಲ್ಲ. ನನ್ನ ಕತೆ ನಾನೇ ತಗೊಂಡಾಗಲೂ ನಕಲು ಮಾಡೋಕ್ಕಾಗೋದಿಲ್ಲ. ಇನ್ನೊಬ್ಬರ ಕಥೆಯನ್ನು ನಾವು ಸ್ವೀಕಾರ ಮಾಡೋದಾದರೆ, ಸ್ವೀಕಾರ ಮಾಡೋದಕ್ಕೆ ಯಾವುದೋ ಕೆಲವು ದೃಶ್ಯಗಳಿಗಾಗಿ ಸ್ವೀಕಾರ ಮಾಡಬಾರ್ದು, ಅದರ ಕೇಂದ್ರ ಆಶಯಕ್ಕಾಗಿ ಸ್ವೀಕಾರ ಮಾಡಬೇಕು. ನೀವು ಬೇಕಾದ ದೃಶ್ಯಗಳನ್ನು ಬದಲಾಯಿಸಿ, ಆದರೆ ಅದರ ಕೇಂದ್ರ ಆಶಯ ಅನ್ನೋದು ಬಹಳ ಮುಖ್ಯವಾದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಸಾಹಿತ್ಯದ ಸೃಷ್ಟಿ ಏಕವ್ಯಕ್ತಿಯ ಸೃಷ್ಟಿ, ಸಿನಿಮಾದ ಸೃಷ್ಟಿ ಏಕವ್ಯಕ್ತಿಯ ಸೃಷ್ಟಿ ಅಲ್ಲ. ವಿವಿಧ ಕಲಾ ಪ್ರಕಾರಗಳು ಕುಲಿಮೆಯೊಂದರಲ್ಲಿ ಕರಗ್ತಾ ಹೊಸದೊಂದು ಆಕೃತಿಯನ್ನು ಸೃಷ್ಟಿ ಮಾಡೋದಿದೆಯಲ್ಲ, ಅದು ಸಿನಿಮಾ ಆಗಿರುತ್ತೆ ಅಂತ. ಕನ್ನಡದ ಸಿನಿಮಾ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಸಿನಿಮಾ ಮೊದಲು ಪೌರಾಣಿಕ ವಸ್ತುಗಳನ್ನೇ ಸ್ವೀಕಾರ ಮಾಡಿದ್ದು. ಹಾಲಿವುಡ್ಡಲ್ಲಿ ಸಹ ಅವರು ಸ್ವೀಕಾರ ಮಾಡಿದ್ದು ಪುರಾಣದ ವಸ್ತುಗಳನ್ನೇ. ಯಾಕೆ ಅಂದರೆ ಪ್ರೂವನ್ ಪ್ರಾಪರ್ಟಿ ಅದು ಅಂತ ಇದೇ ಪದವನ್ನು ಬಳಸ್ತಾರೆ ಅವರು. ಈಗಾಗಲೇ ಪ್ರೂವ್ ಆಗಿದೆ ಜನಗಳ ಮಧ್ಯೆ ಪ್ರೂವ್ ಆಗಿರೋದ್ರಿಂದ, ಅಂದರೆ ಇಡೀ ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಿನಲ್ಲಿಯೇ ಐತಿಹ್ಯಗಳನ್ನು ಪುರಾಣಗಳನ್ನು ನಂಬಿದ ಜನಮಾನಸ ಬಹಳ ವ್ಯಾಪ್ತಿಯನ್ನು ಉಳ್ಳಂಥದ್ದು. ಹಾಗಾಗಿ ಅವುಗಳನ್ನು ತಗೊಂಡು ಅವರು ಮಾಡೋದಕ್ಕೆ ಶುರು ಮಾಡಿದರು. ಆನಂತರದಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಬಂದದ್ದನ್ನು ನಾವು ನೋಡ್ತೇವೆ. ನನಗೆ ಸತಿ ಸುಲೋಚನಾ ಮೊದಲನೇ ಸಿನಿಮಾನೇ ಸ್ತ್ರೀ ಸಿನಿಮಾ, ಮಹಿಳೆ ನಾಯಕಿಯಾದ ಸಿನಿಮಾ. ಅದನ್ನು ಭಾಳ ಚೆನ್ನಾಗಿ ಹೇಳಿದರು. ಅನೇಕರ
ಉದಾಹರಣೆಗಳನ್ನು ಕೊಟ್ಟರು. ಹೇಗೆ ಕನ್ನಡ ಸಿನಿಮಾದ ಪೌರಾಣಿಕ ವಸ್ತುಗಳಿದಾವಲ್ಲ, ಅವು ಮಹಿಳೆಯರನ್ನು ಪ್ರಧಾನವಾಗಿ ಇಟ್ಕೊಂಡು ಮಾಡಿದವು ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಟ್ಟರು. ಅದು ನನ್ನ ಮಾತಲ್ಲ, ಅದು ಅವ್ರದ್ದೇನೇನೆ. ಹಾಗಾಗಿ ಅವರಿಗೆ ಶುಭಾಶಯಗಳನ್ನು ಹೇಳಬೇಕು ನಾನು. ಅದು ಅವರದೇ ಮಾತು, ನನ್ನ ಪುಸ್ತಕದಲ್ಲಿ ಇರಲಿಲ್ಲ ಅದು. ಹಾಗೆ ಹಾಗೆ ಬೆಳೆದು ಬಂದಿದ್ದೀಯಲ್ಲ, ಇದು ವಿಶೇಷವಾದ್ದು. ಅದರ ಉಪಧಾರೆ ಇದೆಯಲ್ಲ, ಅದು ನಾನೇ ಗುರುತಿಸಿದ್ದು. ಕನ್ನಡದ ಮೊದಲ 25 ವರ್ಷದ ಸಿನಿಮಾಗಳು ನಮ್ಮ ಪುರಾಣಗಳ ಪ್ರಧಾನ ಧಾರೆಯನ್ನು ಆಧರಿಸಿಯೇ ಇಲ್ಲ. ಇದು ಬಹಳ ವಿಶೇಷವಾದ್ದು. ಸೀತೆಯನ್ನು ಆಧರಿಸಿಲ್ಲ, ಶ್ರೀರಾಮನನ್ನು ಆಧರಿಸಿಲ್ಲ. ಇವ್ಯಾರನ್ನು ಯಾವ ನಮ್ಮ ಮಹಾಭಾರತದಲ್ಲಿ ಧರ್ಮರಾಜ ನಾಯಕ ಆಗಲಿಲ್ಲ. ಇವ್ಯಾರೂ ಆಗದೇನೆ ಎಲ್ಲ ಉಪಧಾರೆಗಳೇನೆ. ಕಾರಣ ಏನಂದರೆ, ಉಪಧಾರೆಗಳು ಬರೋದೇನೆ ಹೆಚ್ಚು ಹೆಚ್ಚು ಐತಿಹ್ಯಗಳಿಂದ. ಐತಿಹ್ಯಗಳು ಹುಟ್ಟೋದೇ ಜನಸಾಮಾನ್ಯರಿಂದ. ನೀವು ಯಾವುದಾದ್ರೂ ಊರಿಗೆ ಹೋಗಿ ರಾಮಾಯಣ ಇಲ್ಲದೆ ಇರೋ ಊರು ತೋರ್ಸೋಕ್ಕೆ ಸಾಧ್ಯವಾ? ನನಗಂತೂ ಅನೇಕ ಊರುಗಳಲ್ಲಿ ನೀವೆಲ್ಲಿ ಹೋದಾಗ್ಲೂ ಸರ್ ರಾಮ ಸೀತೆ ಇಲ್ಲೇ ಸರ್ ಹೋಗಿದ್ದು ಅಂತ ತೋರಿಸ್ತಾರೆ. ಹೌದು, ನಮಗಿವತ್ತು ತಮಾಷೆ ಅನ್ನಿಸ್ಬೋದು, ಆದರೆ ಜನ ಕಲ್ಪಿಸ್ಕೊಂಡ್ರಲ್ಲ. ಕಾಡಿಗೆ ಬಂದಾಗ ರಾಮ ಸೀತೆ ಬಂದಾಗ ಸರ್ ಇಲ್ಲೇ ಹೋಗಿದ್ದು. ದೇವರಾಯನದುರ್ಗ ಅಂತ ಒಂದು ನಮ್ಮ ತುಮಕೂರು ಹತ್ರ ಒಂದು ಊರಿದೆ. ಅಲ್ಲಿಗೆ ಹೋದರೆ ಇದು ಸೀತಾದೇವಿ ದೊಣೆ ಸರ್ ಅಂತ ತೋರಿಸ್ತಾರೆ. ನಾನು ಅಲ್ಲೇ ಸಿನಿಮಾ ಮಾಡಿದ್ದೀನಿ. ನಾನು ಸಿನಿಮಾ ಮಾಡಿರೋದು ಹಸಿರು ಪ್ರದೇಶದಲ್ಲಿ ಮಾಡಿರೋದು ಒಂದೇ ಒಂದು ಸಿನಿಮಾ, ಶಾಂತಿ ಅಂತ. ಉಳಿದವೆಲ್ಲ ನಾನು ಬರೀ ಬಂಡೆಗಳ ಮಧ್ಯೆ ಜಾಲಿ ಮರದ ಮಧ್ಯೆನೇ ಮಾಡಿರೋದು. ಯಾಕೆಂತಂದರೆ ಸೃಷ್ಟಿಯಲ್ಲಿ ಯಾವುದೂ ವಿಫಲವಲ್ಲ ಅಂತ ಬೇಂದ್ರೆ ಹೇಳಿದ್ರಲ್ಲ, ಅದನ್ನು ನಂಬಿದವ್ರು ನಾನು. ಹಾಗೆಯೇ ಕುವೆಂಪು ಅವರು ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದೂ ಯಃಕಶ್ಚಿತವಲ್ಲ, ಯಾವುದೂ ಯಃಕಶ್ಚಿತವಲ್ಲ ಅಂತ ನಂಬಿದವನು ನಾನು. ನಮ್ಮೂರಿನ ಬಂಡೆಗೂ ಒಂದು ಜೀವ ಇದೆ ರೀ, ನಮ್ಮೂರಿನ ಜಾಲಿ ಮರಕ್ಕೂ ಒಂದು ಸೌಂದರ್ಯ ಇದೆ, ನಮ್ಮೂರಿನ ಕಾಗೆಗೂ ಅದರದೇ ಆದಂಥ ಒಂದು ಕಂಠ ಇದೆ. ಇದನ್ನು ನಂಬಿದವನು ನಾನು. ಹಾಗಾಗಿ ನನ್ನ ಬಹುಪಾಲು ಸಿನಿಮಾಗಳೆಲ್ಲ ಆಗಿರೋದು ಎಲ್ಲಿ ಅಂತಂದರೆ ಬರಡು ಪ್ರದೇಶದಲ್ಲಿ. ಬರಡು ಪ್ರದೇಶದಲ್ಲಿ ನಮ್ಮಲ್ಲಿ ಹೆಂಗಿದ್ದಾರೆ ಅಂದರೆ, ಛಾಯಾಗ್ರಹಣ ಎಷ್ಟು ಚೆನ್ನಾಗಿದೆ ಅಂದರೆ ಸುಂದರವಾಗಿದೆ ಅಂತ ಬರೀತಾರೆ. ನಮ್ಮಲ್ಲಿ ಛಾಯಾಗ್ರಹಣ ಭಾಳ ಸುಂದರವಾಗಿದೆ. ಏನು ಸುಂದರವಾಗಿದೆ ಅಂದರೆ ಹಸಿರಾಗಿದೆ ಅಂತ. ಅಂಥವರೆಲ್ಲ ಮಿರ್ಚ್ ಮಸಾಲ ಅಂತ ಒಂದು ಸಿನಿಮಾ ಇದೆ, ಅದನ್ನು ನೋಡಬೇಕು. ಮರಳುಗಾಡಿನಲ್ಲಿಯೇ ನಡೆಯುವಂತಹ ಕತೆ ಮಿರ್ಚ್ ಮಸಾಲ ಅಂತ ಹೇಳಿ ಸ್ಮಿತಾ ಪಾಟೀಲು ನಾದಿರುದ್ದೀನ್ ಶಾ ಮಾಡಿದ್ರು ಅಂತ ಕಾಣಿಸುತ್ತೆ. ಅಲ್ಲಿ ಒಂದು ಕ್ಯಾಮ್ರಾ ಆ್ಯಂಗಲ್ ಇಟ್ಟರೆ, ಕ್ಯಾಮ್ರಾ ಆ್ಯಂಗಲ್ ಇದೆಯಲ್ಲ ಅದು ಅರ್ಥವನ್ನು ಸ್ಫುರಿಸ್ಬೇಕು. ನಾವು ಪದಗಳನ್ನು ಜೋಡಿಸ್ತಾ ಹೋಗ್ತೇವೆ. ಅಲ್ಲಿ ಒಂದು ಚಿತ್ರಿಕೆ, ಒಂದು ಶಾಟ್, ಒಂದು ಕುರ್ಚಿ ಮೇಲೆ ಕೂತಿರ್ತಾನೆ ನಾದಿರುದ್ದೀನ್ ಶಾ, ಲೋ ಆ್ಯಂಗಲ್ ಶಾಟ್, ಇಲ್ಲಿ ಕ್ಯಾಮ್ರಾ ಇಟ್ಟಿದ್ದಾನೆ, ಕೆಳಗಡೆ ಇಟ್ಟಿದ್ದಾನೆ, ಅವನು ಎದ್ದು ಕಾಣಿಸ್ತಾನೆ. ಇಲ್ಲಿ ಕ್ಯಾಮ್ರಾ ಇಟ್ಟರೆ ಅವನು ಎದ್ದು ಕಾಣಿಸ್ತಾನೆ, ಇಲ್ಲಿ ಕ್ಯಾಮ್ರಾ ಇಟ್ಟರೆ ಕುಗ್ಗಿದಾಗ ಕಾಣಿಸ್ತಾರೆ. ನಮ್ಮ ಅನೇಕರು ಮೇಲೆ ಕ್ಯಾಮ್ರಾ ಇಡ್ತಾರೆ, ಭಾಳ ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಂಗೆ ಬಳಸಬಾರದು. ವಾಸ್ತವವಾಗಿ ಮೇಲೆ ಯಾಕೆ ಕ್ಯಾಮ್ರಾ ಇಡಬೇಕು ಅಂತಂದರೆ, ಎಲ್ಲೋ ಒಂದು ಮನಸ್ಥಿತಿ ಕುಗ್ಗಿರುವ ಸನ್ನಿವೇಶವನ್ನು ನಾವು ಹೇಳ್ತಾ ಇದ್ದರೆ, ಆ ವ್ಯಕ್ತಿಯಲ್ಲಿ ಏನೋ ಒಂದು ವಿಷಾದ ಇದ್ದರೆ, ಆ ವ್ಯಕ್ತಿಯಲ್ಲಿ ಏನೋ ನಿರಾಶೆ ಇದ್ದರೆ ಅದನ್ನು ಹೇಳೋದಕ್ಕಾಗಿ ಇಡಬೇಕು. ನಮ್ಮವರೆಲ್ಲರೂ ಹಸಿರಾಗಿ ಕಾಣಿಸುತ್ತೆ ಅಂತೇಳಿ ಮೇಲಿಂದಲೇ ಕ್ಯಾಮ್ರಾ ಇಡೋದು ಉಂಟು ಅವರು. ಸೊ ಇಲ್ಲಿ ಇಟ್ಟಾಗ ಅವನು ದೌರ್ಜನ್ಯವನ್ನು ನಡೆಸ್ತಕ್ಕಂಥ ಒಬ್ಬ ಫ್ಯೂಡಲ್ ಇದ್ದಾನಲ್ಲ, ಅವನು ಕುರ್ಚಿ ಮೇಲೆ ಕೂತಿರೋದು ಹೇಗೆ ಕಾಣಿಸುತ್ತೆ ಅಂದರೆ ಅದಕ್ಕೆ ಪದಗಳ ವಿವರಣೆ ಬೇಕಾಗಿಲ್ಲ. ಇದು ಸಿನಿಮಾದ ಶಕ್ತಿ. ಅದರಿಂದ ಒಂದು ಸಿನಿಮಾ ಅನ್ನೋದಿದೆಯಲ್ಲ, ಕ್ಯಾಮ್ರಾನ ಹೇಗೆ ದುಡಿಸ್ಕೋತೀರಿ, ಕ್ಯಾಮ್ರಾಕ್ಕೊಂದು ಅರ್ಥ ಇರುತ್ತೆ. ಸುಂದರವಾದದ್ದು ಅನ್ನೋದು ಅರ್ಥ ಅಲ್ಲ. ಈಕೆ ಬಹಳ ಚೆಲುವೆಯಾಗಿ ಕಾಣಿಸುತ್ತಾಳೆ ಅಂತ ನಮ್ಮ ರಿವ್ಯೂ ಬರೆಯೋದು. ಪಾಪ ಚೆಲುವೆಯಾಗಿ ಕಾಣಿಸೋಕ್ಕೆ ತಗೊಂಡಿರ್ತಾರಪ್ಪ ಅವರು. ನೀವು ಚೆಲುವೆಯಾಗೇ ಕಾಣಿಸ್ಬೇಕು ಅಂತ ಏನು ಅಂತ, ಹೆಣ್ಣುಮಕ್ಕಳು ಚೆಲುವೆಯಾಗೇ ಕಾಣಿಸ್ಬೇಕಾ? ಚೆಲುವು ಅನ್ನೋದು ಏನು? ಅದು ಒಂದು ಸಾಪೇಕ್ಷವಾದಂಥ ಪರಿಕಲ್ಪನೆ. ನೀವು ಹೇಗೆ ನೋಡ್ತೀರಿ? ನಿಮ್ಮೊಳಗಡೆ, ನಿಮ್ಮ ಮನಸ್ಸಿನಲ್ಲಿ ಒಂದು ಚೆಲುವಿರೋದಾದರೆ ಜಗತ್ತು ಚೆಲುವಾಗಿ ಕಾಣಿಸ್ತಾ ಇರುತ್ತೆ. ನಿಮ್ಮೊಳಗಡೆ ಇರಬೇಕು ಅದೆಲ್ಲೋ ಒಂದು ಕಡೆ. ಸ್ಮಿತಾ ಪಾಟೀಲ್, ಈಗ ನಾನು ಹೆಣ್ಣುಮಕ್ಕಳ ಸೌಂದರ್ಯದ ಬಗೆಗೆ ವ್ಯಾಖ್ಯಾನ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ, ಮಾಡಬಾರ್ದು ನಾವು. ಆದರೆ ಅದೊಂದು ಕಲ್ಪನೆ ಇತ್ತು, ಹೀಗೆ ಇರಬೇಕು ಅಂತ. ಅದನ್ನು ಮುರಿಯಲಾಯಿತು. ಪರ್ಯಾಯ ಸಿನಿಮಾಗಳು ಬಂದಾಗ ಅದನ್ನು ಮುರಿದ್ರು ಅವರು. ಹೀಗೆ ಇರಬೇಕು ಅಂತ ಏನಿಲ್ಲ ಅಂಥೇಳಿ ಅದನ್ನು ಮುರಿದ್ರು. ಓಂಪುರಿ ಅಂತ ಒಂದು ಪಾತ್ರ ಮಾಡಿದಾಗ ಹೀಗೆ ಇರಬೇಕು ನಾಯಕ ಅನ್ನೋದಿತ್ತ? ಎಲ್ಲ ಇಲ್ಲಿ ಮುಖದಲ್ಲೇ ಎಲ್ಲ ಇದು. ಓಂಪುರಿ ಬರೋಕ್ಕೆ ಮುಂಚೆನೇ ನಾನು ಒಂದು ಊರಿನ ಕತೆ ಸಿನಿಮಾದಲ್ಲಿ ಅಂಥದ್ದೊಂದು ಪಾತ್ರ ತೋರಿಸಿದ್ದೆ ನಾನು. ಹೌದು ಹೌದು, ಒಂದು ಊರಿನ ಕತೆ ಎಲ್ಲ ಸಿನಿಮಾದಲ್ಲಿ ಒಬ್ಬ ರಾಜಕಾರಣಿ ಇರ್ತಾನೆ, ಒಬ್ಬ ಪತ್ರಕರ್ತರು. ಅವ್ರನ್ನ ಎಂದೂ ಆ್ಯಕ್ಟ್ ಮಾಡಿರಲಿಲ್ಲ ಅವರು. ಅವರಿಗೆ ಇಲ್ಲೆಲ್ಲ ಅಮ್ಮ ಬರೋದು ಅಂತಾರಲ್ಲ, ಸಿಡುಬು ಬಂದಾಗಿರುತ್ತಲ್ಲ. ಈ ಪಾತ್ರಕ್ಕೆ ಇದೇ ವ್ಯಕ್ತಿ ಸರಿ ಅಂತ 1978ರಲ್ಲಿ ನಾನು ಅವರನ್ನು ಬಳಸಿದ್ದುಂಟು. ಹಾಗಾದರೆ ನಾಯಕ ಅಂದರೆ ಹೀಗೆ ಇರಬೇಕು
ಅನ್ನೋದಲ್ಲ, ಅದನ್ನು ಮುರಿಯಲಾಯಿತು ಪರ್ಯಾಯದಿಂದ. ಆದರೆ ಪ್ರಗತಿಪರವಾದ ವಿಚಾರಧಾರೆ ಬಂದಾಗ ಇದನ್ನು ಒಪ್ಬೋದು, ಅನೇಕರು ಒಪ್ಪದೇ ಇರ್ಬೋದು. ಪರ್ಯಾಯ ಸಿನಿಮಾಗಳಿಗಿಂತ ಹೆಚ್ಚಾಗಿ ಮುಖ್ಯವಾಹಿನಿ ಸಿನಿಮಾಗಳು ಪ್ರಗತಿಪರವಾಗಿತ್ತು. ನಿಜ ಹೇಳೋದಾದರೆ ಪರ್ಯಾಯ ಸಿನಿಮಾಗಳು ಮನುಷ್ಯನ ಒಳಗನ್ನು ಹುಡುಕೋಕೆ ತೊಡೋದು, ಒಳಗಿನ ಶೋಧವನ್ನು ಮಾಡಿದ್ದು ಪರ್ಯಾಯ ಸಿನಿಮಾಗಳು. ಅದು ಒಂದು ಪಾಸಿಟಿವ್ ಆದ್ದೇನೆ, ಒಳಗಿನ ಶೋಧ ಮಾಡಿದ್ದು. ಆದರೆ ಹೊರಗೆ ಸಮಾಜ ಒಂದಿತ್ತಲ್ಲ, ಒಂದು ವರದಕ್ಷಿಣೆ ವಿರೋಧಿ ತಗೊಳ್ಳಿ, ಅಂತರ್ಜಾತೀಯ ವಿವಾಹದ ವಿಷಯ ತಗೊಳ್ಳಿ, ರೈತ ಹೋರಾಟದ ವಿಷಯ ತಗೊಳ್ಳಿ, ನೀವು ತಗೊಳ್ಳಿ. ರಾಜ್ಕುಮಾರ್ ಅವ್ರ ಸಿನಿಮಾಗಳಲ್ಲೇ ಬೇಕಷ್ಟು ಬಂದಿದೆ. ಭಾಗ್ಯಜ್ಯೋತಿ ಅಂತ ಒಂದು ಸಿನಿಮಾ ಅಂತರ್ಜಾತೀಯ ವಿವಾಹ, ವಿಷ್ಣುವರ್ಧನ್ ಭಾರತಿ ಮಾಡಿದ್ದು ತಗೊಳ್ಳಿ. ಮುಖ್ಯವಾಹಿನಿ ಸಿನಿಮಾಗಳು ಯಾಕೆ ಮಾಡಿದ್ವು ಅಂದರೆ ಅವಕ್ಕೆ ಜನ ಕೇಂದ್ರವಾಗಿದ್ದರು. ಆ ಜನ ಇವಾಗ ಇಂಥದ್ದು ಇಷ್ಟಪಡ್ತಿದ್ದಾರೆ, ಅಂಥದ್ದೊಂದು ಜನವರ್ಗವೂ ನಮ್ಮಲ್ಲಿದೆ ಅಂತ ಅನ್ನಿಸಿದಾಗ ಆ ಜನಕೇಂದ್ರಿತವಾಗಿ ಸಿನಿಮಾ ಮಾಡ್ತಾ ಇದ್ದಂಥವರೆಲ್ಲರೂ ಮುಖ್ಯವಾಹಿನಿ ಅನೇಕ ಸಿನಿಮಾಗಳಲ್ಲಿ ಮೌಢ್ಯ ಇರುವ ಸಿನಿಮಾಗಳು ಎಷ್ಟು ಬಂದಿವೆಯೋ ಹಾಗೆಯೇ ಪ್ರಗತಿಪರವಾದಂತಹ ಆಲೋಚನೆ ಇರುವ ಸಿನಿಮಾಗಳು ಮುಖ್ಯವಾಹಿನಿ ಸಿನಿಮಾಗಳಲ್ಲಿ ಬಂದಿವೆ. ನಾನು ಅದನ್ನು ವ್ಯಾಪಾರಿ ಸಿನಿಮಾ ಅಂತ ಕರೆಯಲ್ಲ, ಮೇನ್ ಸ್ಟ್ರೀಮ್ ಸಿನಿಮಾ ಅಂತೀನಿ, ಮುಖ್ಯವಾಹಿನಿ ಸಿನಿಮಾದಲ್ಲಿ ಬಂದಿದೆ. ಆದರೆ ಪರ್ಯಾಯ ಸಿನಿಮಾಗಳೇನು ಮಾಡಿದವು, ವ್ಯಕ್ತಿ ಕೇಂದ್ರಿತವಾಗಿ ಕೆಲವನ್ನು ಹೊರತುಪಡಿಸಿದರೆ ಒಬ್ಬ ತಬರನ್ ಕತೆ ಅಂಥದ್ದಿರ್ಬೋದು, ಕುಬಿ ಮತ್ತು ಇಯಾಲ ಇರಬಹುದು, ಈ ಥರದ ಕೆಲವು ಹೊರತುಪಡಿಸಿದರೆ ಅವು ಹೆಚ್ಚಾಗಿ ವ್ಯಕ್ತಿಯನ್ನು ಕೇಂದ್ರವಾಗಿ ಇಟ್ಕೊಂಡು ವ್ಯಕ್ತಿಯ ಮನಸ್ಸನ್ನು ಪ್ರವೇಶ ಮಾಡಿದವು. ಹಾಗಾಗಿ ನಾವೇನು ಮಾಡ್ತೇವೆ, ನಾವೆಲ್ಲ ಪರ್ಯಾಯ ಸಿನಿಮಾ, ಅದಕ್ಕೆ ನಾನು ಪರ್ಯಾಯ ಸಿನಿಮಾ ಮಾಡ್ತಾನೆ ಜನನೇ ನೋಡಂಗೆ ಮಾಡಿದರೆ ಹೆಂಗಪ್ಪ ಗತಿ ಅನ್ನೋ ಸ್ಥಿತಿ ಬಂತು ನಮ್ಮಲ್ಲಿ. ರಂಗಭೂಮಿಲೂ ಅದು ಬಂತು. ಚೌಗಲೆಯವರೇ, ರಂಗಭೂಮಿಯಲ್ಲೂ ಅದು ಬಂದಾಗಲೇ ಬಿ ವಿ ಕಾರಂತ್ ಅವರು ಪ್ರವೇಶ ಮಾಡಿ ರಂಗಭೂಮಿಯಲ್ಲಿ ಏನೋ ಒಂದು ಚೈತನ್ಯ ತಂದರು, ಬೇರೆ ರೀತಿ. ಯಾವಾಗ ರಂಗಭೂಮಿಯ ಒಳಗಡೆ ಒಂದು ಯಾಂತ್ರಿಕವಾಗ್ತಾ ಹೋಯಿತು, ಪ್ರಯೋಗಗಳೆಲ್ಲ ಯಾಂತ್ರಿಕವಾದಾಗ ಕಂಪ್ನಿ ನಾಟಕಗಳದ್ದು ಒಂದಷ್ಟು ಸೇರಿಸಿ ಮಾಡೋಣಪ್ಪ ಬೇರೆ ರೀತಿ ಅಂತ ಇನ್ನೊಂದು ರೂಪ ಸೃಷ್ಟಿಯಾಯಿತು. ನಮ್ಮ ಪರ್ಯಾಯ ಸಿನಿಮಾಗಳಿಗೆ ಇವತ್ತು ಬೇಕಾಗಿರೋದು ಅದು. ಒಂದು ಚೈತನ್ಯ ಇರಬೇಕು ಯಾವತ್ತೂ, ಇಲ್ಲದೇ ನೋಡ್ತಾ ಇರೋರು ನಿದ್ದೆ ಮಾಡ್ತಿರ್ತಾರೆ. ನಿಧಾನವಾಗಿ ಇರಬೇಕು. ಅಂದರೆ ನಮ್ಮ ಒಬ್ಬರು ಶ್ರೇಷ್ಠ ನಿರ್ದೇಶಕರು ಹೇಳಿದರು, ರೀ ಬದುಕು ಬಹಳ ನಿಧಾನವಾಗಿದೆ ರೀ ಅಂದರು. ನನಗೆ ಆಶ್ಚರ್ಯ ಆಯಿತು. ಬದುಕು ಬಹಳ ತೀವ್ರಗತಿಯಲ್ಲಿ ಓಡ್ತಾ ಇದೆ ಅಂತ ನಾವು ನಂಬಿದ್ದೀವಿ. ಹೌದು, ಬದುಕು ಓಡ್ತಾ ಇದೆ, ಇವಾಗ ಓಡ್ತಾ ಇದೆ. ಹಾಗಾಗಿ ನಾವು ನಿಧಾನವಾಗಿದೆ, ಅದಕ್ಕೆ ನಿಧಾನವಾಗಿ ತೋರಿಸ್ತೀವಿ. ಸಿನಿಮಾದೊಂದು ಗತಿ ಇದೆಯಲ್ಲ, ಅದರ ಚಲನೆ ಇದೆಯಲ್ಲ, ಆ ಚಲನೆಯನ್ನು ಆಯಾ ನಿರ್ದೇಶಕನ ದೃಷ್ಟಿಕೋನ, ಅವನ ಶೈಲಿ ಮತ್ತು ಅವನು ಹೇಗೆ ಹೇಳಬೇಕು ಅಂತಿರ್ತಾನೆ ಅದನ್ನು ಅವಲಂಬಿಸಿರುತ್ತೆ ಮತ್ತು ವಸ್ತುವು ನಿರ್ಧರಿಸುತ್ತೆ ಅದನ್ನು. ಇದು ಬಹಳ ಮುಖ್ಯವಾದ್ದು. ನನಗೀಗ ಬೇಡ್ರ ಕಣ್ಣಪ್ಪ ಸಿನಿಮಾ ತಗೊಳ್ಳಿ. ಮೇಡಮ್ ಅದು ಹೇಳಿದ್ರಲ್ವ, ನಾನು ಸರಿಯಾಗಿ ಕೇಳಿಸ್ಕೊಂಡಿದ್ದೇ, ದಯವಿಟ್ಟು ಕ್ಷಮಿಸಬೇಕು. ಅತ್ಯಂತ ಪ್ರಗತಿಪರವಾಗಿರುವಂಥ ಸಿನಿಮಾ ಬೇಡ್ರ ಕಣ್ಣಪ್ಪ. ಅಂದರೆ ಭಕ್ತಿಗೆ ಬೈಲ ಇಲ್ಲ ಅಂತ ತೋರಿಸ್ಕೊಟ್ಟಿದ್ದೇನೆ ಬೇಡ್ರ ಕಣ್ಣಪ್ಪ ಸಿನಿಮಾ. ಭಕ್ತಿಗೆ ಬೈಲ ಇರೋದಿಲ್ಲ ಯಾವತ್ತು. ಭಕ್ತಿ ಅನ್ನೋದು ಇದೆಯಲ್ಲ, ಅದು ದೈವ ಮತ್ತು ಭಕ್ತರ ನಡುವೆ ನಡೆಯುವ ಒಂದು ಆಂತರಂಗಿಕವಾದ ಸಂವಾದ. ಗಾರ್ಡ್ನರ್ ಅಂತಕ್ಕಂಥವ್ನು ಎಷ್ಟರ ಒಟ್ಟಿಗೆ ಹೇಳ್ತಾನೆ ಅಂದರೆ, ಗಂಡು ಮತ್ತು ಹೆಣ್ಣಿನ ನಡುವಿನ ಏಕಾಂತದಂತೆ ದೈವ ಮತ್ತು ಭಕ್ತನ ಸಂಬಂಧ ಅಂತ ಹೇಳ್ತಾನೆ. ವಚನಕಾರ ಶರಣ ಸತಿ ಲಿಂಗಪತಿ ಅಂತ ಹೇಳಿದರು. ಶಾಸ್ತ್ರ ಬೇಕಾಗಿಲ್ಲ ಭಕ್ತಿಗೆ, ಶಿವನಿಗೆ ಬೇಕಾಗಿಲ್ಲ. ನಾನು ಎಂಜಲ್ ಮಾಡಿಕೊಟ್ರೆ ತಿಂತಾರೆ. ಶಬರಿ ಸಂಸ್ಕೃತಿ ನಮ್ಮದು, ನಿಜ ಹೇಳೋದಾದರೆ. ಹಾಗಾಗಿ ಕನ್ನಡ ಸಿನಿಮಾಗಳಿದಾವಲ್ಲ, ನೀವು ಗಮನಿಸಿ. ಹಾಗಾದರೆ ಬೇಡ್ರ ಕಣ್ಣಪ್ಪದಂಥ ಸಿನಿಮಾ ಬಂದ ನಂತರದಲ್ಲಾದ ಬದಲಾವಣೆಯೊಂದನ್ನು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಬೇಡ್ರ ಕಣ್ಣಪ್ಪ ಸಿನಿಮಾ ಬರೋದಕ್ಕಿಂತ ಮುಂಚೆ ಕನ್ನಡದಲ್ಲಿ 1934ರಲ್ಲಿ ಮೊದಲ ವಾಕ್ಚಿತ್ರ. ಆದರೆ ಮೊದಲು ತಯಾರಾದ ಚಿತ್ರ ಭಕ್ತಧ್ರುವ. ಮೊದಲು ಬಿಡುಗಡೆಯಾದ ಸಿನಿಮಾ ಇದೆಯಲ್ಲ, ಅದು ಸತಿ ಸುಲೋಚನ. ಹಾಗಾಗಿ ಅದು ಮೊದಲ ಚಿತ್ರ ಅಂತ ಅನ್ನಿಸ್ಕೊಂಡಿತು ಅದು. ಅದರ ನಂತರದಲ್ಲಿ 1954ರವರೆಗೆ, ಅಂದರೆ 20 ವರ್ಷಗಳಲ್ಲಿ ಕೇವಲ 65-66 ಸಿನಿಮಾಗಳು, ಬಹುಶಃ ಹೆಚ್ಚು. ಅಂದರೆ ನಾನು ಆ ಸಂಖ್ಯೆ ಸ್ವಲ್ಪ ಹಿಂದೆ ಮುಂದೆ ಇರ್ಬೋದು. 65-66 ಸಿನಿಮಾಗಳು ಇಡೀ 20 ವರ್ಷದಲ್ಲಿ ಕನ್ನಡ ಸಿನಿಮಾ ಬಂದಿತ್ತು. ಆದರೆ ರಾಜ್ಕುಮಾರ್ ಅವರ ಸಿನಿಮಾ ರಂಗ ಪ್ರವೇಶ ಮಾಡಿದ್ದಾದ ಮೇಲೆ 1954ರಿಂದ 1968ಕ್ಕೆ, ಅಂದರೆ 14 ವರ್ಷಗಳಲ್ಲಿ ರಾಜ್ಕುಮಾರ್ ಅವರು ಒಬ್ಬರೇ 100 ಸಿನಿಮಾ ಮಾಡಿದರು. ಅಂದರೆ ಯಾಕೆ ಸಾಧ್ಯ ಆಯ್ತು ಇದು? ರಾಜ್ಕುಮಾರ್ ಒಬ್ಬರೇ 100 ಸಿನಿಮಾ ಮಾಡ್ತಾರೆ 14 ವರ್ಷದಲ್ಲಿ. ಇನ್ನೊಂದು 100 ಸಿನಿಮಾ ಕನ್ನಡದಲ್ಲಿ ಸೃಷ್ಟಿಯಾಗುತ್ತವೆ.
ಅಂದರೆ ಕನ್ನಡ ಸಿನಿಮಾ ರಂಗ ಜನ ಏನನ್ನೋ ನಿರೀಕ್ಷೆ ಮಾಡ್ತಾ ಇದ್ರು, ಬಯಸ್ತಾ ಇದ್ರು. ಒಬ್ಬ ತಮ್ಮ ಜೊತೆ ಗುರುತಿಸ್ಕೊಳ್ತಾ ಇರ್ತಕ್ಕಂಥ ಕಥಾವಸ್ತು ಬೇಕು. ಆ ಕಥಾವಸ್ತುವೊಂದನ್ನು ನಮಗೆ ತಲುಪಿಸ್ತಕ್ಕಂತಹ ನಿಜವಾದ ಚೈತನ್ಯ ಇರತಕ್ಕಂಥ ಒಬ್ಬ ನಾಯಕ ಬೇಕು ಅಂತೆಲ್ಲ ನಿರೀಕ್ಷಿಸ್ತಿದ್ರು ಅನಿಸುತ್ತೆ. ಅದನ್ನು ಈಡೇರಿಸಿದ್ರಿಂದ ರಾಜ್ಕುಮಾರ್ ಅವರು ಕೇವಲ 14 ವರ್ಷದಲ್ಲಿ ಅವರೇ 100 ಸಿನಿಮಾ ಮಾಡ್ತಾರೆ 1968ಕ್ಕೆ. ಮತ್ತು ಅದರ ಜೊತೆಗೆ 100 ಸಿನಿಮಾ ಕನ್ನಡದಲ್ಲಿ ಆಗುತ್ತವೆ, ಬೇರೆ 200 ಸಿನಿಮಾ ಬರುತ್ತವೆ ಕೇವಲ 14 ವರ್ಷದಲ್ಲಿ. ಇದು ಸಿನಿಮಾದ ವಿಶೇಷ ಇವೆಲ್ಲನೂ. ಹಾಗಾಗಿ ಸಿನಿಮಾ ಯಾಕೆ ನಡೆಯುತ್ತೆ, ಹೇಗೆ ನಡೆಯುತ್ತೆ ಅಂತೇಳಿ ಶಾಸ್ತ್ರಬದ್ಧವಾಗಿ ಯಾವುದೇ ಸೃಜನಶೀಲ ಕೃತಿಯೊಂದನ್ನು ನಾವು ಅದರ ತಲುಪುವಿಕೆಯನ್ನು, ಅದರ ಅರ್ಥವನ್ನು ಅಷ್ಟು ಸುಲಭವಾಗಿ ನಿರ್ಧರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಜ, ಪಾಪ ನಮ್ಮ ರಾಜ್ಕುಮಾರ್ ಶಿವರಾಜ್ಕುಮಾರ್ 2 ಉದಾಹರಣೆ ಕೊಟ್ಟರು. ನಮ್ಮ ವಿನಯ್ ಅವರು ಮಚ್ಚಿಡ್ಕೊಳ್ತಾರೆ ಅಂತ ಹೇಳಿ. ಅಂದರೆ ಈ ಸ್ಥಿತ್ಯಂತರ ಇದೆಯಲ್ಲ, ನಾನು ಮಚ್ಚಿಡ್ಕೊಂಡೆ ಸಮರ್ಸೋದು ಇಲ್ಲ, ನಿರಾಕರಿಸೋದು ಇಲ್ಲ ನಾನು. ಆದರೆ ಸಮಾಜದಲ್ಲಿ ಆಗಿರುವ ಸ್ಥಿತ್ಯಂತರಗಳಿಂದ ಒಂದು ಸಿನಿಮಾದಲ್ಲಿ ನಾಯಕ ನಟನ ಕಲ್ಪನೆಯೇ ಹೇಗೆ ಬದಲಾಗುತ್ತೆ, ಅದಕ್ಕೆ ಕಾರಣ ಆದದ್ದು ಯಾವುದು ಅಂತ ಯೋಚಿಸಬೇಕು. ಇವತ್ತು ಭಕ್ತಿ ಸಿನಿಮಾಗಳನ್ನು ಮಾಡಿದರೆ ಭಕ್ತಿ ಸಿನಿಮಾಗಳು ಓಡಬಹುದಾ? ಮುಖ್ಯವಾಹಿನಿಯವರು ಈ ಥರ ಯೋಚನೆ ಮಾಡ್ತಾರೆ. ಭಕ್ತಿ ಸಿನಿಮಾಗಳನ್ನು ಮಾಡಿದರೆ ರಾಜ್ಕುಮಾರ್ ಮಾಡಿದಂಥ ಸಿನಿಮಾ ವಸ್ತುಗಳನ್ನೇ ಮಾಡಿದ್ರೂ ಎಷ್ಟು ಮಟ್ಟಿಗೆ ಕಷ್ಟ ಆಗಬಹುದು. ಅಂದರೆ ಬದಲಾಗ್ತಾ ಇದೆ, ರೌಡಿಸಮ್ ಹೆಚ್ಚಾಗ್ತಾ ಇದೆ ನಮ್ಮ ಸಮಾಜದೊಳಗಡೆ. ಅದನ್ನು ರೌಡಿಸಮ್ನ ಸಮರ್ಥನೆ ಮಾಡುವಂತಹ ರೀತಿಯಲ್ಲಿ ಸಿನಿಮಾ ಬಂದರೆ ಅದನ್ನು ನಾವು ವಿರೋಧಿಸಬೇಕು ಅದನ್ನು. ಆದರೆ ರೌಡಿಸಮ್ ಇದೆಯಲ್ಲ, ಅದು ವ್ಯರ್ಥ, ಅದು ಸರಿಯಾದದ್ದಲ್ಲ ಎನ್ನುವ ಒಂದು ಆಶಯವನ್ನು ಇಟ್ಕೊಂಡು ಬರೋದಾದರೆ ಅದು ಒಂದು ಒಳ್ಳೆಯ ಸಿನಿಮಾ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಶಿವರಾಜ್ಕುಮಾರ್ ಅಂತವ್ರು ಮಾಡಿರೋ 130 ಸಿನಿಮಾದಲ್ಲಿ ಅವ್ರಿಗೆ ಮಚ್ಚಿಡ್ಕೊಂಡಿರೋದು 15ರಲ್ಲೇ. ಆದರೆ ಪ್ರಚಾರ ಹೆಂಗಾಗುತ್ತೆ ಅಂತಂದರೆ ಮಚ್ಚು ಚೆನ್ನಾಗಿ ಹಿಡ್ಕೊತಾರಲ್ಲ ಅವರು ಮಚ್ಚಿಡ್ಕೊಂಡು ನಡೆಯೋ ಸ್ಟೈಲ್ ಇದೆಯಲ್ಲ, ಅದು ಇನ್ಯಾರಿಗೂ ಬರೋದೇ ಇಲ್ಲ ಪಾಪ. ಅದನ್ನು ಅನೇಕರು ಅನುಕರಿಸೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಅದು ಬೇರೆಯೇ ಚರ್ಚೆ ಇದು ಒಂದು ಕಡೆ ನಡೆಯುತ್ತೆ. ಅಂದರೆ ಸಮಾಜದಲ್ಲಿ ಬದುಕಿನಲ್ಲಿ ಆಗಿರುವ ಬದಲಾವಣೆಗಳು ಸಿನಿಮಾದ ವಸ್ತುವನ್ನು ಆಯ್ಕೆ ಮಾಡಿಕೊಳ್ಳೋ ವಿಷಯದಲ್ಲೂ ಒಂದು ಒತ್ತಡವನ್ನು ನಿರ್ಮಾಣ ಮಾಡ್ತೀವಿ. ಮುಖ್ಯವಾಹಿನಿ ಸಿನಿಮಾಗಳಲ್ಲಿ ಒತ್ತಡ ನಿರ್ಮಾಣ ಮಾಡುತ್ತೆ. ನಮ್ಮಂಥವ್ರು ಮಾಡೋ ಸಿನಿಮಾದಲ್ಲಿ ಆ ಒತ್ತಡವನ್ನು ಬಿಡಿಸ್ಕೊಂಡು ನಾವು ಬೇರೆ ರೀತಿ ಸಿನಿಮಾ ಮಾಡೋಕ್ಕೆ ಹೋಗ್ತೀವಿ. ಬಹುಶಃ ನೋಡೋರಿಗೆ ಒತ್ತಡ ಕೊಡ್ತೀವಿ, ಅದು ಬೇರೆ ವಿಷಯ. ಅಂದರೆ ನೀನು ಇದನ್ನು ಅರ್ಥ ಮಾಡ್ಕೋಬೇಕಪ್ಪ, ಇದು ಬಹಳ ಮಹತ್ವದಿದೆ ಇಲ್ಲಿ ಎನ್ನುವ ಭ್ರಮೆ ಇದೆಯಲ್ಲ, ಆ ಭ್ರಮೆ ಸಹ ಅನೇಕ ಪರ್ಯಾಯ ಸಿನಿಮಾದಲ್ಲಿ ಇದೆ. ನಾವು ಏನನ್ನೋ ಸೃಷ್ಟಿ ಮಾಡ್ತಿದ್ದೇವೆ, ತಪ್ಪದು. ನಾನು ಜನರನ್ನು ಗಮನದಲ್ಲಿಟ್ಕೊಂಡು ಯೋಚನೆ ಮಾಡಿದಿರೋ ಯಾವುದೇ ಕಲೆಯ ಬಗೆಗೆ ನನಗೆ ಗೌರವ ಇಲ್ಲ. ಅದರ ಈ ವಿಷಯದಲ್ಲಿ ನನಗೆ ರಾಜಿನೇ ಇಲ್ಲ. ನಾನು ಯಾವ ಜನ ಅದು ಬೇರೆ ವಿಷಯ. ಜನ ಅಂದ್ರೆ ಒಂದೇ ಥರ ಇರ್ತಾರ? ಇಲ್ಲ. ನನ್ನ ಸಿನಿಮಾನು ನೋಡೋಂಥ ಒಂದು ಜನವರ್ಗ ಬೇಕ್ರಿ, ನಾನಾಡೋ ನಾಟಕ ನೋಡೋವಂಥ ಒಂದು ಜನವರ್ಗ ಬೇಕು. ಎಲ್ಲೋ ಒಂದು ಕಡೆ ಗಮನದಲ್ಲಿ ಇರಬೇಕಾಗುತ್ತೆ ಅದು. ಆದರೆ ಅವರೇ ಎಲ್ಲವನ್ನು ನಿರ್ಧರಿಸ್ತಾರೆ ಅಂತಲ್ಲ. ಸೊ ಇದು ಒಂದು ಕಡೆ. ಇನ್ನೊಂದು ಕಡೆ ಕನ್ನಡ ಸಿನಿಮಾದಲ್ಲಿ ನಡೆದಂಥ ಕೆಲವು ವಿಶೇಷಗಳಿವೆ. ಈ ತಂತ್ರಜ್ಞಾನ ಬಂತು, ಎಲ್ಲ ಬಂತು ಅಂತೀವಲ್ಲ, ತಂತ್ರಜ್ಞಾನದ ಬೆಳವಣಿಗೆ ಆಗುವುದಕ್ಕೆ ಮುಂಚೆನೇ ಕನ್ನಡ ಸಿನಿಮಾದಲ್ಲಿ ಪುನರ್ ಸೃಷ್ಟಿಗಳು ಜಾಸ್ತಿ. ಅವರು ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಸಿನಿಮಾ ಎರಡು ಮರುಸೃಷ್ಟಿಗಳಿಗೆ ಹೆಸರಾದದ್ದು. ನಾವು ಪಂಪ ಭಾರತ ಬಂತು ಕನ್ನಡದಲ್ಲಿ, ವ್ಯಾಸ ಭಾರತವನ್ನು ಈಸ್ಬಿಡ್ತೇನೆ ಅಂತ ನನಗೆ ಗೌರವ ಇಲ್ಲ ಅಂಥೇಳಿ ಪಂಪ ಬರೆದ. ಪಾಪ ಪಂಪನನ್ನು ಯಾರೂ ಜ್ಞಾಪಿಸ್ಕೊಳ್ಳಲ್ಲ. ಕನ್ನಡ ಸಾಹಿತ್ಯದ ವಿದ್ವಾಂಸರೇ ಮರೆತುಬಿಟ್ಟಿದ್ದಾರೆ ಎಷ್ಟೋ ಜನ, ಅದು ಬೇರೆ ವಿಷಯ. ಆದರೆ ಪಂಪ ಭಾರತ ಬಂತು, ಪಂಪ ರಾಮಾಯಣ ಬಂತು, ಕುಮಾರವ್ಯಾಸ ಭಾರತ ಬಂತು, ಲಕ್ಷ್ಮೀಶ್ ಭಾರತ ಬಂತು. ಅಂದರೆ ರಾಮಾಯಣ ಮಹಾಭಾರತಗಳು ಹೇಗೆ ಪುನಃಸೃಷ್ಟಿ ಆಗ್ತಾ ಹೋದವು ಕನ್ನಡ ಸಾಹಿತ್ಯದ ಒಳಗಡೆ, ಬೇರೆ ಬೇರೆ ರೀತಿ ಪಡೆದವು. ಬುದ್ಧನನ್ನು ತಗೊಳ್ಳಿ, ರಾಮಾಶ್ವಮೇಧ ಬಂತು. ಇವೆಲ್ಲ ಪುನರ್ಸೃಷ್ಟಿ ಬಂತಲ್ಲ ಸಾಹಿತ್ಯದಲ್ಲಿ, ಹಾಗೆ ಸಿನಿಮಾದಲ್ಲಿ ಬಂದಿದೆ. ಆದರೆ ಸಾಹಿತ್ಯದಲ್ಲಿ ಬಂದಂತಹ ಕಾರಣಗಳೇ ಸಿನಿಮಾಕ್ಕಿದ್ವೋ ಇಲ್ವೋ ಅನ್ನೋದು ಅನುಮಾನ ಇದೆ. ಈಗ ಒಂದು ಭಕ್ತ ಪ್ರಹ್ಲಾದ ಬಹಳ ಹಿಂದೆಯೇ ಬಂದಿತ್ತು. ಆದರೆ ಮತ್ತೆ ಪುನೀತ್ ಪ್ರಹ್ಲಾದನ ಪಾತ್ರ ಮಾಡಿ ಹಿರಣ್ಯಕಶಿಪುವಿನ ಪಾತ್ರವನ್ನು ರಾಜ್ಕುಮಾರ್ ಮಾಡಿದ ಭಕ್ತ ಪ್ರಹ್ಲಾದ ಬಂತು. ಸದಾರಾಮೆ ಬಹಳ ಹಿಂದೆಯೇ ಬಂದಿತ್ತು. ಆನಂತರ ಕಲ್ಯಾಣ್ ಕುಮಾರ್ ಕಳ್ಳನಾಗಿ ಮಾಡಿದ ಪಾತ್ರ ಇದೆಯಲ್ಲ, ಆ ಸದಾರಾಮೆ ನಮ್ಮಲ್ಲಿ ಮತ್ತೆ ಸೃಷ್ಟಿಯಾಯಿತು. ಅದರಲ್ಲಿ ಸತ್ಯ ಹರಿಶ್ಚಂದ್ರ ಬಹಳ ಹಿಂದೆಯೇ ಬಂದಿತ್ತು. ಸತ್ಯ ಹರಿಶ್ಚಂದ್ರ ಮತ್ತೆ ರಾಜ್ಕುಮಾರ್ ನಾಯಕ ನಟನಾಗಿ ಅಭಿನಯಿಸಿದ ಸತ್ಯ ಹರಿಶ್ಚಂದ್ರ ಮತ್ತೆ ಸೃಷ್ಟಿಯಾಯಿತು. ಭಕ್ತ ಕುಂಬಾರ ಹಿಂದೆಯೇ ಬಂದಿತ್ತು, ಮತ್ತೆ ಭಕ್ತ ಕುಂಬಾರ ಬಂತು. ಅಂದರೆ ಹೊಸ ಸಂದರ್ಭದ ಒಳಗಡೆ
ಈ ಕಥಾವಸ್ತುಗಳಲ್ಲೇ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಮರುಸೃಷ್ಟಿ ಮಾಡಿದಂಥ ಸಿನಿಮಾಗಳು ಇವೆ. ಇದು ಕನ್ನಡ ಸಾಹಿತ್ಯಕ್ಕೂ ಸಂಬಂಧಪಟ್ಟದ್ದು, ಇದು ಕನ್ನಡ ಸಿನಿಮಾಕ್ಕೂ ಸಂಬಂಧಪಟ್ಟಿದ್ದು. ಇಂಥ ಅನೇಕ ಉದಾಹರಣೆಗಳನ್ನು ಕೊಡಬಲ್ಲೆ. ಇನ್ನು ಕೆಲವು ಸಾರಿ ಬೇರೆ ಬೇರೆ ಕಾರಣಕ್ಕೆ ಬರುತ್ತೆ. ಈಗ ಉದಾಹರಣೆಗೆ ರಾಘವೇಂದ್ರ ಸ್ವಾಮಿ ಪಾತ್ರ ಮಾಡಿದರು ರಾಜ್ಕುಮಾರ್ ಅವರು. ರಾಘವೇಂದ್ರ ಸ್ವಾಮಿ ಪಾತ್ರ ಅವರು ಮಾಡಬಾರದು ಅಂಥೇಳಿ ಪತ್ರಿಕೆಗಳಲ್ಲಿ ದೊಡ್ಡ ಹೇಳಿಕೆ ಕೊಟ್ಟರು. ನಾನು ರಾಜ್ಕುಮಾರ್ ಅವರು ಅವರ ಸಂಬಂಧ ಭಾಳ ಆತ್ಮೀಯವಾಗಿದ್ದ ಕಾರಣಕ್ಕೆ ಏನೋ ನಾನು ಕೆಲವು ಸಾರಿ ತಮಾಷೆ ಮಾಡ್ತಿದ್ದೆ. ಅಂದರೆ ಸರ್, ನಿಮಗೆ ರಾಘವೇಂದ್ರ ಸ್ವಾಮಿ ಪಾತ್ರ ಮಾಡಬಾರ್ದು, ಇಂಥ ಜಾತಿಗೆ ಸೇರಿದವನು ಅಂತ ಎಲ್ಲ ಹೇಳಿದರು. ಆದರೆ ನೀವು ಪಾತ್ರ ಮಾಡಿಬಿಟ್ಟು ರಾಘವೇಂದ್ರ ಸ್ವಾಮಿ ರೇಟ್ ಹೆಚ್ಚಿಸ್ಬಿಟ್ರಿ ಸರ್ ಅಂತಿದ್ದೆ. ಅಂದರೆ ಪಾಪ ಅವರು ಅದನ್ನು ಬಹಳ ಮುಗ್ಧವಾಗಿ ಎಷ್ಟು ಚೆನ್ನಾಗಿ ಸ್ವೀಕಾರ ಮಾಡೋರು ಅಂದರೆ, ಪಾಪ ಅವರು ಸೀದಾ ಹಿಂದಕ್ಕೆ ಹೋಗ್ಬಿಡೋರು. ಯಾಕೆ ಮಾಡಬೇಕಾಗಿ ಬಂತು ನಾನು ಅದನ್ನು, ಯಾಕೆ ಅಷ್ಟು ತನ್ಮಯನಾದೆ. ಇವತ್ತು ಅವರು ವಿಸ್ಮಯ ಅಂತ ಅಂದರೆ, ನೀವು ಅಭಿನಯಿಸಿರುವಂಥ ಕೆಲವು ಸಿನಿಮಾಗಳು ಚೆನ್ನಾಗಿ ಇಡಿಸಿರೋದು ನಿಮ್ಗೆ ಯಾವುದೇ ಹೇಳಿ ಅಂದರೆ, ಒಂದು 5 ಸಿನಿಮಾ ಹೇಳುವಾಗ ಮಂತ್ರಾಲಯ ಮಹಾತ್ಮೆ ಹೇಳ್ತಾರೆ ಅವರು. ಕಾರಣ ಏನಂದರೆ, ಒಂದು ಸಾಮಾಜಿಕವಾದ ಚಾಲೆಂಜ್ ಇತ್ತು ರೀ ಅವರಿಗೆ. ಆ ಸಾಮಾಜಿಕವಾದ ಒಂದು ಚಾಲೆಂಜ್ ಕೊಡುವಷ್ಟು ಅನಾರೋಗ್ಯಕರವಾದ ಸಮಾಜದಲ್ಲಿ ಬದುಕ್ತಿದ್ವಲ್ಲ ನಾವು. ಅದನ್ನು ಹೇಳಿ, ಅತ್ಯಂತ ಅವನು ಮಾಡಬಾರ್ದು, ಅವನು ಕೆಳಜಾತಿಯವನು, ಅವನು ತಳ ಸಮುದಾಯದವನು, ಇದನ್ನು ಮಾಡಬಾರ್ದು ಅಂತ ದೊಡ್ಡ ಸುದ್ದಿ ಮಾಡಿದಾಗ ಏನು ಮಾಡ್ತಾರೆ ಅಂತ ಅಂದರೆ, ಇವರು ಮಾಡಲೇಬೇಕು ಅಂತ ಆಸೆ. ದೊರೆ ಭಗವಾನ್ ಅವರಿಗೆ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ ಇವ್ರನ್ನ. 3 ಚೀಟಿ ಹಾಕ್ತಾರೆ. ಇದು ರಾಜ್ಕುಮಾರ್ ಅವರೇ ಹೇಳಿದ್ದು ನನಗೆ. 3 ಜನದ ಹೆಸರು ಬರೆದು ಆ ಬೃಂದಾವನ ಅಂತ ಇದೆಯಲ್ಲ ಅದ್ರ ಮುಂದೆ ಹಾಕ್ತಾರಂತೆ. ಒಬ್ಬರ ಹತ್ರ, ಮಗು ಹತ್ರನೇ ಯಾರ ಹತ್ರನ ಚೀಟಿ ಇಳಿಸ್ತಾರೆ. 3 ಸರಿ ಚೀಟಿ ಎತ್ತಿದಾಗ ರಾಜ್ಕುಮಾರ್ ಹೆಸರು ಬಂತಂತೆ. ಆ ಕಾರಣಕ್ಕೆ ಇವ್ರು ಒಪ್ಕೋತಾರೆ ಅದನ್ನು. ಆಯ್ತಪ್ಪ, ಇಷ್ಟೆಲ್ಲ ವಿರೋಧ ಇರುವಾಗ ನಾನು ಮಾಡಬಾರ್ದು ಅಂದ್ಕೊಂಡಿದ್ರು, ಆ ಕಾರಣಕ್ಕೆ ಒಪ್ಕೋತಾರೆ. ನಾನು ತಮಾಷೆ ಮಾಡ್ತಿದ್ದೆ, ಸರ್ 3ರಲ್ಲೂ ನಿಮ್ಮ ಹೆಸರೇ ಇತ್ತ ಸರ್ ಅಷ್ಟು ತಮಾಷೆಗೆ ಹೇಳ್ತಿದ್ದೆ. ಇಷ್ಟು ಅದು ಅವರ ದೊಡ್ಡತನ. ಅದನ್ನ ಅವರು ತಮಾಷೆಗೆ ಹೇಳ್ತಿದ್ರೆ, ಭಗವಾನ್ ಭಾಳ ಚಾತಿ ಸರ್, ಹೇಳೋಕ್ಕಾಗಲ್ಲ ಸರ್ ಹತ್ತಿದ್ರು ಅವರು. ನಮ್ಮನೇಲೇ ಕೂತೊಂದು ಸರಿ ಮಾತಾಡುವಾಗ ಇವೆಲ್ಲ ಬಂತು. ಆದರೆ ಆಮೇಲೆ ವಿವರಿಸಿರಿಲ್ಲ ಸರ್, ನನಗೆ 3 ಚೀಟಿ ತೋರಿಸಿರು, ನಾನು ಕಡ್ಡಾಯ ಮಾಡಿದೆ. ನಾನು ಯಾವ್ಯಾವ ಹೆಸರು ಬರೆದಿದ್ದೀರಿ ನನಗೆ ತೋರಿಸ್ಬೇಕು ಅಂತ ಹೇಳಿದೆ. 3 ಚೀಟಿ ಬರೆದು ನನಗೆ ತೋರಿಸಿದ್ದಾದ್ಮೇಲೆ ಅಲ್ಲಿ ಹಾಕಿದರು. 3 ಸರಿ ಎತ್ತಿದಾಗಲೂ ನನ್ನ ಹೆಸರೇ ಬಂತು. ಸರ್ವಾನುಮತ ಆಯ್ತಲ್ಲ ಅವಾಗ. ಸರ್ವಾನುಮತ ಆದದ್ದರಿಂದ ಇವರೇನು ಮಾಡಿದರು, ಅದನ್ನು ನಾನು ಮಾಡಿದೆ. ಆದರೆ ಸವಾಲಾಗಿ ಸ್ವೀಕರಿಸಿ ಮಾಡಿದೆ ಅದನ್ನು. ಆದರೆ ಅಲ್ಲಿಗೆ ನಿಲ್ತಾ ನೋಡಿ, ಇದನ್ನೇ ನಾನು ಹೇಳಕೊಟ್ಟಿದ್ದು. ಅಲ್ಲಿಗೆ ನಿಲ್ಲಿಲ್ಲ ಅದು. ಶ್ರೀನಾಥ್ ಅವರನ್ನು ಹಾಕ್ಕೊಂಡು ಇನ್ನೊಂದು ರಾಘವೇಂದ್ರ ಸ್ವಾಮಿ ಸಿನಿಮಾ ಬಂತು. ಅಲ್ಲಿಗೆ ನಿಲ್ಲಿಲ್ಲ. ಇದು ಬೇರೆ ಕಾರಣಕ್ಕೆ ಬಂತು. ಆದರೆ ಶ್ರೀನಾಥ್ ಎಷ್ಟು ದೊಡ್ಡ ಮನುಷ್ಯ ಅಂತ ಅಂದರೆ, ರಾಜ್ಕುಮಾರ್ ಅವ್ರ ಮನೆಗೆ ಹೋಗಿ ಕೇಳ್ತಾರೆ, ಅಣ್ಣ ನನಗೆ ಒಂದು ಆಹ್ವಾನ ಬಂದಿದೆ, ನಿಮ್ಗೇನು ಬೇಜಾರಾಗಲ್ಲ ಅಂದರೆ ನಾನು ಮಾಡ್ತೀನಿ. ರೀ ಕಲಾವಿದರು ರೀ, ನೀವು ಯಾವುದು ಬಂದರೂ ನೀವು ಮಾಡಬೇಕು, ಮಾಡಿ, ನನಗ್ಯಾಕೆ ಬೇಜಾರು, ನನಗಿಂತ ಚೆನ್ನಾಗಿ ಮಾಡ್ಬೋದು ನೀವು ಅದರಲ್ಲಿ, ಯಾರಿಗೆ ಗೊತ್ತು, ಮಾಡಿ ಅಂತ ಹೇಳಿದರು. ಅದು ಒಂದು ಸಿನಿಮಾ ಬಂತು. ಅದು ಒಂದು. ಇನ್ನೊಂದು, ಇವರು ಭಕ್ತ ಪುರಂದರದಾಸ ಅಂತ ಮಾಡಿದರು. ಭಕ್ತ ಪುರಂದರದಾಸ ಸಿನಿಮಾ ಇವರು ಮಾಡಿದ್ದಾದ ಮೇಲೆ ಪಂಡ್ರಿಬಾಯಿ ಅವರು ನಿರ್ಮಾಪಕರಾಗಿ ಶ್ರೀ ಪುರಂದರದಾಸರು ಅಂತ ಒಂದು ಸಿನಿಮಾ ಮಾಡಿದರು. ಅದು ಅನೇಕ ಬಹಳ ಶಾಸ್ತ್ರೀಯ ಸಂಗೀತ ಹೆಚ್ಚು ಬಳಸ್ಕೊಂಡಂಥ ಒಂದು ಸಿನಿಮಾ. ಆದರೆ ಅದು ಯಶಸ್ವಿ ಆಗಲಿಲ್ಲ, ಇದು ಯಶಸ್ವಿ ಆಗಲಿಲ್ಲ. ಅಂದರೆ ಈ ಥರ ಪುನರ್ಸೃಷ್ಟಿ ಆದವು ಇವೆ. ಅಂದರೆ ಬೇರೆ ಬೇರೆ ಕಾರಣಗಳಿಗಾಗಿ, ಸಾಮಾಜಿಕ ಕಾರಣಗಳಿಗಾಗಿ ಪುನರ್ಸೃಷ್ಟಿಯಾಗುವುದು ಬೇರೆ, ಸೃಜನಶೀಲತೆಯ ಕಾರಣಕ್ಕಾಗಿ ಪುನರ್ಸೃಷ್ಟಿಯಾಗುವುದು ಬೇರೆ, ಕಾಲದ ಒತ್ತಡದ ಕಾರಣಕ್ಕಾಗಿ, ಕಾಲದ ಕರೆಗಾಗಿ ಪುನರ್ಸೃಷ್ಟಿಯಾಗುವುದು ಬೇರೆ. ಇಂಥವು ಕನ್ನಡ ಸಿನಿಮಾದಲ್ಲೂ ನಡ್ಕೊಂಡು ಬಂದಿರೋದನ್ನು ನಾವು ನೋಡ್ತೇವೆ. ಆದರೆ ಒಂದು ನಿಜ, ಎಷ್ಟೇ ತಂತ್ರಜ್ಞಾನ ಬಂದರೂ ಸಹ ಯಾವುದೇ ಒಂದು ಸಿನಿಮಾದ ಆತ್ಮ ಸರಿಯಾಗಿದ್ದರೆ ಆ ಸಿನಿಮಾಕ್ಕೊಂದು ಶಕ್ತಿ ಇರುತ್ತೆ ಅಂತ ನಾನು ನಂಬ್ಕೊಂಡಿದ್ದೇನೆ. ಅದಕ್ಕೊಂದು ಉದಾಹರಣೆ ಕೊಟ್ಟು ನಾನು ಮಾತನ್ನು ಮುಗಿಸ್ತೇನೆ, ಹೆಚ್ಚು ಎಳೆಯೋದಿಲ್ಲ. ಈಗ ದೇವದಾಸು ಸಿನಿಮಾ ಇಲ್ಲಿರೋರು ಅನೇಕರು ಕೇಳಿರ್ತೀರಿ, ಹೊಸ ಪೀಳಿಗೆಯವರು ಕೇಳಿಲ್ಲದೆ ಇರ್ಬೋದು. ಹಾಗಾಗಿ ದಯವಿಟ್ಟು ಹೊಸ ತಲೆಮಾರಿನವ್ರು ಕೇಳಿ. ದೇವದಾಸಗಳು ಬಹಳ ಜನ ಇದ್ದಾರೆ ಹೊಸ ತಲೆಮಾರಿನಲ್ಲಿ. ಅಂದರೆ ದೇವದಾಸು ಪಾತ್ರ ಅಂದರೆ ಭಗ್ನ ಪ್ರೇಮಿಯಾಗಿ ಕುಡಿತ ಕಲಿತಾನೆ ಪಾಪ ಅವನು. ಅದು ದೇವದಾಸು ಅನ್ನೋ ಕಾದಂಬರಿ ಇದೆಯಲ್ಲ, ಶರಶ್ಚಂದ್ರ ಚಟರ್ಜಿಯವರು ಬರೆದಂತಹ ಬೆಂಗಾಳಿ ಕಾದಂಬರಿ ಅದು. ಅದನ್ನು ಮೊದಲು ಸಿನಿಮಾ ಮಾಡಿದ್ದು ಬೆಂಗಾಳಿನಲ್ಲಿ, ಆನಂತರ ಮಾಡಿದ್ದು ತೆಲುಗಿನಲ್ಲಿ. ತೆಲುಗಿನಲ್ಲಿ ಎ ನಾಗೇಶ್ವರ ನನ್ನ ಅತ್ಯಂತ ಮೆಚ್ಚಿನ ಕಲಾವಿದರು. ನಾನು ತೆಲುಗಿನಲ್ಲಿ ಯಾರಾದರೂ ಬಹಳ
ಒಳ್ಳೆ ಕಲಾವಿದರ ಹೆಸರು ಹೇಳಿ ಅಂತಂದರೆ ಅನೇಕರು ಇರ್ಬೋದು. ಮೊದಲ ಹೆಸರು ಹೇಳೋದು ನಾನಂತೂ ನಾಗೇಶ್ವರರಾವ್ ಹೆಸರು ಹೇಳಿದ್ದೀನಿ. ಭಾಳ ಭಾವಪೂರ್ಣವಾಗಿ ಅಭಿನಯಿಸ್ತಾ ಇದ್ದ ವ್ಯಕ್ತಿ. ಹಾಗೇನೇ ಯಾರಾದರೂ ಕಾಲೇಜ್ ಹುಡುಗರು ಅವರೆಲ್ಲ ಅವ್ರನ್ನ ನೋಡೋಕೆ ಹೋದಾಗ ಮೊದಲು ಕಾಲೇಜ್ಗೆ ಹೋಗ್ರಪ್ಪ, ವಿದ್ಯಾಭ್ಯಾಸ ಕಲೀರಿ, ನಮ್ಮನ್ನೆಲ್ಲ ನಂಬೇಡಿ ಅಂತ ಹೇಳಿ ಕಳಿಸ್ತಿದ್ದ ವ್ಯಕ್ತಿ. ಅದಕ್ಕಾಗಿ ತಮ್ಮ ಹೆಂಡತಿ ಹೆಸರಲ್ಲಿ ಒಂದು ಕಾಲೇಜನ್ನೇ ಸ್ಥಾಪನೆ ಮಾಡಿದ ವ್ಯಕ್ತಿ ಅವರು. ಇವೆಲ್ಲ ಕಾರಣಕ್ಕೂ ಅಭಿನಯದ ಕಾರಣಕ್ಕೂ ಇಷ್ಟ. ಅವ್ರು ಮಾಡಿದರು ದೇವದಾಸನ. ಅದು ಕಪ್ಪು ಬಿಳುಪು ಸಿನಿಮಾ ತುಂಬ ಚೆನ್ನಾಗಿ ಓಡ್ತು ಆ ಕಾಲದ ಒಳಗಡೆ. ಎಷ್ಟು ಚೆನ್ನಾಗಿ ಓಡ್ತು ಅಂತಂದರೆ ಪ್ರೇಮದ ಬಗ್ಗೆ ನಾಗೇಶ್ವರ ಹಾಕ್ಕೊಂಡು ಮಾಡಿದಂತಹ ಎಲ್ಲ ತೆಲುಗು ಸಿನಿಮಾದಲ್ಲೂ ಅವ್ರಿಗೆ ಕುಡಿಸ್ತಾನೆ ಇದ್ರು. ಹೌದು, ಅವ್ರು ಭಗ್ನ ಪ್ರೇಮಿ ಆಗಲೇಬೇಕು, ಅವ್ರು ಒಂದಷ್ಟು ಹಿಂಗೆ ಕುಡಿಲೇಬೇಕು, ಅವ್ರು ಅಭಿನಯಿಸಬೇಕಿದ್ರೆ ಸಿನಿಮಾ ಓಡಲ್ವೇ. ಸೊ ಪ್ರೇಮಾಭಿಷೇಕಂ 25 ವಾರ ಓಡ್ತು, ಪ್ರೇಮ್ ನಗರ್ 25 ವಾರ ಓಡ್ತು. ಹೀಗೆ ಆ ದೇವದಾಸು ಆದಮೇಲೆ ಏನಾಯಿತು ಅಂತಂದರೆ ಹಿಂದಿನಲ್ಲಿ ದೇವದಾಸು ಬಂತು. ದಿಲೀಪ್ ಕುಮಾರ್ ಅದ್ಭುತವಾದ ಕಲಾವಿದರು. ಅವ್ರು ಮಾಡಿದ್ದಾದಮೇಲೆ ಅವ್ರು ಹೇಳಿದರು ನಾಗೇಶ್ವರರಾವ್ ಥರ ನನಗೆ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದರು ದಿಲೀಪ್ ಕುಮಾರ್. ಅದು ಬೇರೆ ವಿಷಯ. ಆದರೆ ತೆಲುಗಿನಲ್ಲೇ ಪುನರ್ಸೃಷ್ಟಿ ಆಗುತ್ತೆ. ನಾನು ಮರುಸೃಷ್ಟಿ ಅಥವಾ ಪುನರ್ಸೃಷ್ಟಿ ಕತೆ ಹೇಳೋಕೆ ಹೊರಟಿದ್ದೀನಿ. ತೆಲುಗಿನಲ್ಲೇ ಕೃಷ್ಣ ಅಂತ ಒಬ್ಬ, ಈಗ ಮೋಹನ್ ಬಾಬು ಹೆಸರು ಹೊಸ ತಲೆಮಾರಿನವ್ರು ಕೇಳಿರ್ತಾರೆ, ಅವ್ರ ತಂದೆ ಕೃಷ್ಣ ಅಂತ. ಅವರು ಬಣ್ಣದಲ್ಲಿ ದೇವದಾಸು ಸಿನಿಮಾ ಮಾಡ್ತಾರೆ. ಬಣ್ಣದಲ್ಲಿ ದೇವದಾಸು ಸಿನಿಮಾ ಮಾಡಿ ಅದನ್ನು ಬಿಡುಗಡೆ ಮಾಡ್ತಾರೆ. ಆದರೆ ಈ ಕಪ್ಪು ಬಿಳುಪಿನ ಸಿನಿಮಾ ಇತ್ತಲ್ಲ, ನಾಗೇಶ್ವರರಾವ್ ಮಾಡಿದ ಸಿನಿಮಾ ಇತ್ತಲ್ಲ, ಆ ಸಿನಿಮಾ ನಿರ್ಮಾಪಕರು ಏನು ಮಾಡ್ತಾರೆ, ಆ ಬಣ್ಣದ ದೇವದಾಸು ಬಿಡುಗಡೆಯಾಗುವ ದಿನದಂದೇನೆ ಈ ಕಪ್ಪು ಬಿಳುಪನ್ನು ಬಿಡುಗಡೆ ಮಾಡ್ತಾರೆ. ಅವ್ರು ನೋಡಿ ಅವ್ರ ಧೈರ್ಯ ಹೆಂಗಿರ್ಬೇಕು ಅಂದರೆ, ನಿಮ್ಮ ಬಣ್ಣದ ಮಾತೆಲ್ಲ ನಮ್ಗೆ ನಡೆಯಲ್ಲಪ್ಪ ಅನ್ನೋ ಥರ ಇವರು ಅದನ್ನು ಬಿಡುಗಡೆ ಮಾಡ್ತಾರೆ. ಆದರೆ ವಿಶೇಷ ಏನು ಅಂತ ಅಂದರೆ, ಆ ಬಣ್ಣದ ದೇವದಾಸು ಸಿನಿಮಾ ಇದೆಯಲ್ಲ, ಅದು 2 ವಾರ ಓಡ್ತು. ಈ ಕಪ್ಪು ಬಿಳುಪು ಸಿನಿಮಾ 100 ದಿನ ಓಡ್ತು. ಮತ್ತೆ ಯಾಕೆ ಹೀಗಾಯಿತು? ಅದೇ ದೇವದಾಸು ಸಿನಿಮಾನ ತುಂಬ ಖರ್ಚು ಮಾಡಿಬಿಟ್ಟು, ಆಗ 50 ಕೋಟಿ, ಈಗ ಬಿಡಿ ಒಬ್ಬ ನಟನೆ 50 ಕೋಟಿ ತಗೋತಾನೆ, ಶಾರುಖ್ ಖಾನ್ ಮಾಡಿದರು. ಒಂದು 50-60 ಕೋಟಿ ಖರ್ಚು ಮಾಡಿ ದೇವದಾಸು ಹಿಂದಿನಲ್ಲಿ ಬಂತು. ನಾನು ಅದನ್ನು ನೋಡಿದೆ, ಇಷ್ಟು ಸಿನಿಮಾ ನೋಡಿದ್ದೀನಿ ನಾನು. ಆದರೆ ಅದು ಮೂಲ ದೇವದಾಸು ತೆಲುಗಿನಲ್ಲಿ ಬಂತಲ್ಲ, ಅಷ್ಟು ಯಶಸ್ವಿ ಆಗಲಿಲ್ಲ. ಯಾಕೆ? ಹೊಸ ತಂತ್ರಜ್ಞಾನವನ್ನು ಬಳಸಿದ್ರು, ಬಹಳ ಚೆನ್ನಾಗಿತ್ತು, ಒಳ್ಳೆ ಸೆಟ್ಗಳನ್ನು ಹಾಕಿದರು, ಎಲ್ಲ ಸರಿ. ಯಾಕೆ ಅಂತಂದರೆ ಇಲ್ಲಿ ಶೃಂಗಾರ ಇತ್ತು, ಅಲ್ಲಿ ಆತ್ಮ ಇತ್ತು. ನೀವು ಯಾವತ್ತು ಎಲ್ಲಿ ಆತ್ಮ ಇರುತ್ತೆ, ಆತ್ಮ ನಿರಾಕಾರವಾದದ್ದು, ಅದನ್ನು ಮರಿಬಾರ್ದು. ನೀವು ಆತ್ಮ ಎಷ್ಟು ಆಕಾರ ಇದೆ ಅಂತ ತೋರಿಸಿ ಯಾರಾದ್ರೂ ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಜೀವಶಾಸ್ತ್ರದ ಹೃದಯಕ್ಕೆ ಆಕಾರ ಇದೆ, ಆದರೆ ಸಾಹಿತ್ಯದ ಸಾಂಸ್ಕೃತಿಕವಾದ ಹೃದಯಕ್ಕೆ ಆಕಾರ ಇರೋದಿಲ್ಲ. ಅದಕ್ಕೆ ಸ್ಪಂದನೆ ಮಾತ್ರ ಇರುತ್ತೆ. ಅದಕ್ಕೆ ಹಾಗೆ ಆತ್ಮಕ್ಕೆ ಆಕಾರ ಇರೋದಿಲ್ಲ. ಆಕಾರವಿಲ್ಲದ ನಿರಾಕಾರವಾದಂಥ ಆತ್ಮದ ಶಕ್ತಿ ಇದೆಯಲ್ಲ, ಅದು ಬಹಳ ದೊಡ್ಡದು. ಎಲ್ಲ ಕಲೆಗಳಿಗೂ ಬೇಕಾಗಿರೋದು ಈ ನಿರಾಕಾರವಾದ ಆತ್ಮದ ಶಕ್ತಿ. ಅಂಥ ಆತ್ಮಶಕ್ತಿಯೊಂದನ್ನು ಉಳಿಸಿಕೊಳ್ಳುವ ಸವಾಲು ಇವತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೆ. ಹೊಸ ಹೊಸ ತಂತ್ರಜ್ಞಾನಗಳು AI ಅಂತಾರಪ್ಪ. ವಿನಯ್ ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ಕೊಂಡಿದ್ದೀನಿ, ಯಾಕೆಂದರೆ ಅವರು ನೆಲದ ಮೇಲೆ ನಡೆಯುವಂಥವ್ರು. ಅವರು ಹೊಸ ಅಂದರೆ ನಮಗಿಂತ ಹೆಚ್ಚು ಹೊಸ ಹೊಸ ಪ್ರಯೋಗಗಳಿಗೆ, ಹೊಸ ತಂತ್ರಜ್ಞಾನಕ್ಕೆ ಅವ್ರು ಹೋಗ್ತಿರ್ತಾರೆ. ಆ ಕಾರಣಕ್ಕಾಗಿ ಅದನ್ನು ಒಪ್ಕೊಳ್ಳೋಕೆ ನನಗೇನು ಮುಜುಗರ ಇಲ್ಲ, ಅದೇನಿಲ್ಲ. ಆದರೆ ಒಂದೇನು ಗೊತ್ತಾ, AI ಏನನ್ನು ಮಾಡ್ಬೋದ್ರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಲೇ ಕರೆದಿದ್ದಾರಪ್ಪ. ಕೃತಕ ಬುದ್ಧಿಮತ್ತೆ ಅಂತ. ಕೃತಕವಾದದ್ದು ಮುಖ್ಯನೋ ಮೂಲ ಒರಿಜಿನಲ್ ಆದದ್ದು ಮುಖ್ಯ? ಅಷ್ಟೇ, ಬಹಳ ಸಿಂಪಲ್, ಅಲ್ಲೇ ಉತ್ತರ ಇದೆ. ಆದರೆ ನಮ್ಮಲ್ಲಿ ಹಿಂದೆ ಬಿದ್ದಿದ್ದಾರೆ ಅಂದರೆ, ಹಿಂಗೆ ಒಂದು ಸಮಾರಂಭದಲ್ಲಿ ಕೂತಿದ್ದೆ ಪಕ್ಕದಲ್ಲಿ, ನಮ್ಮ ಸ್ನೇಹಿತರೊಬ್ಬರು ಬಹಳ ತಂತ್ರಜ್ಞಾನದಲ್ಲಿ ಪರಿಣಿತರು. ಸರ್ ನೋಡಿ ಸರ್, ನಿಮ್ಮ ವಿಷಯ ಎಲ್ಲ ಎಷ್ಟು ಬೇಗ ಬಂದುಬಿಡುತ್ತೆ ಅಂತ ಹಿಂಗೆ ತೋರಿಸಿದ್ರು. ಬರಗೂರು ರಾಮಚಂದ್ರಪ್ಪ ಅಂತ ಹಾಕಿದ್ರು. ಬಂತು, ನೋಡ್ತಾ ಇದ್ದೀನಿ. ಬರಗೂರು ರಾಮಚಂದ್ರಪ್ಪ, ಒಂದು ಊರಿನ ಕತೆ, ಬೆಂಕಿ, ಸೂರ್ಯ, ಇನ್ನು ಏನೇನು ಬರೆದಿದ್ದಾರೆ, ದಾಟು ಮುಂತಾದ ಕಾದಂಬರಿಗಳನ್ನು ಬರೆದಿದ್ದಾರೆ. ಸತ್ಯ ಹೇಳ್ತಿರೋದು. ಹೌದು, ದಾಟು ಬರೆದೆ ಭೈರಪ್ಪನ ಕತೆ ಅದು. ಹೋಗ್ಲಿ, ನನ್ನ ಸಿನಿಮಾಗಳದ್ದು ಮುಂದೆ ಸಿನಿಮಾದ್ದು ಬಂತು. ಸಿನಿಮಾನು ಹಾಕಿದ್ರು, ಒಂದು ಊರಿನ ಕತೆ ಇತ್ಯಾದಿ ಎಲ್ಲ ಹಾಕಿದ್ರು. ಆಮೇಲೆ ಗುಲಾಬಿ ಟಾಕೀಸ್, ನಿಜ ಹೇಳ್ತಿದ್ದೀನಿ ನಾನು, ಗುಲಾಬಿ ಟಾಕೀಸ್ ನಿರ್ದೇಶನ ಮಾಡಿದವ್ರು ಗಿರೀಶ್ ಕಾಸರವಳ್ಳಿ ಅವರು. ಎಲ್ಲೂ ಹೋಗ್ಬೇಕು ಅವರು. ಅಂದರೆ ಏನು ಹೇಳಕ್ಕೆ ಹೊರಟಿದ್ದೀನಿ ನಾನು ಅಂದರೆ, ಕೃತಕ ಬುದ್ಧಿಮತ್ತೆಯಲ್ಲಿರುವ ಶಕ್ತಿಯನ್ನು ನಾನು ನಿರಾಕರಿಸ್ತಿಲ್ಲ, ಆದರೆ ಅದಕ್ಕೆ ಶಕ್ತಿಯನ್ನು ತುಂಬಿದ್ದು ಮನುಷ್ಯ ಶಕ್ತಿ. ಆ ಮನುಷ್ಯ ಶಕ್ತಿನೇ ಅವ್ರಿಗೆ ಶಕ್ತಿ ತುಂಬೋದು. ನಾವೇನಿದ್ದೀವಿ ಅಂದರೆ, ಇವಾಗ ಎಂಥ ಸ್ಥಿತಿಗೆ ಬಂದಿದ್ದೀವಿ ಅಂತಂದರೆ,
ನಾವೇ ಎಲ್ಲ ಶಕ್ತಿಯನ್ನು ಕೊಡ್ತೀವಿ, ನಾವೇ ಸೃಷ್ಟಿ ಮಾಡ್ತೀವಿ, ನಾವೇ ತಂತ್ರಜ್ಞಾನವನ್ನು ಬೆಳೆಸ್ತೀವಿ, ಆಮೇಲೆ ತಂತ್ರಜ್ಞಾನಕ್ಕೆ ದುಡ್ಡು ಕೊಟ್ಟು ನಾವೇ ತಗೋತೀವಿ. ಈ ವಿಪರ್ಯಾಸದ ಸಂದರ್ಭದ ಒಳಗಡೆ ನಾವಿದ್ದೇವೆ. ಹಾಗಾಗಿ ತಂತ್ರಜ್ಞಾನವೊಂದನ್ನು ಸೃಜನಶೀಲವಾಗಿ ಬಳಸಿಕೊಳ್ಳುವ ಬಗೆ ಇದೆಯಲ್ಲ, ಅದು ಇವತ್ತಿನ ಸವಾಲು. ತಂತ್ರಜ್ಞಾನಕ್ಕೆ ದಾಸರಾಗೋದಲ್ಲ, ತಂತ್ರಜ್ಞಾನವನ್ನು ಮನುಷ್ಯ ಜ್ಞಾನವಾಗಿ ರೂಪಾಂತರಿಸ್ಕೊಳ್ತಾ ಸೃಜನಶೀಲವಾಗಿ ಚೆನ್ನಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಇದ್ದೇ ಇರುತ್ತೆ. ರಜನಿಕಾಂತ್ ಅವರು ಒಂದು ರೋಬೋಟ್ ಥರ ಕಾಣಿಸ್ಕೊಂಡು ಒಂದು ಸಿನಿಮಾ ಮಾಡಿದ್ರಪ್ಪ. ಯಾಕೆ ಯಶಸ್ವಿ ಆಗಲಿಲ್ಲ ಅಲ್ವಾ? ತಂತ್ರಜ್ಞಾನವನ್ನು ಬಳಸಿ ಇಡೀ ಕ್ಯಾರೆಕ್ಟ್ರು ರಜನಿಕಾಂತರನ್ನು ಇರೋದು ಬಂತು. ಯಾಕೆ ಆ ಸಿನಿಮಾ ಯಶಸ್ವಿ ಆಗಲಿಲ್ಲ ಅಂದರೆ, ಜನ ನಿಜವಾದ ರಜನಿಕಾಂತ್ ನೋಡೋಕೆ ಇಷ್ಟಪಡ್ತಾರೆ. ಹಿಂಗೆ ಅನ್ಬೇಕು ಅವರು, ಗೊತ್ತಾಗಲ್ಲ, ಹಿಂಗೆ ಸಿಗರೇಟ್ ಹಿಂಗೆ ಹಾಕ್ಕೋಬೇಕು. ನಿಜವಾದ ರಜನಿಕಾಂತ್ ನೋಡೋಕೆ ಇಷ್ಟಪಡ್ತಾರೆ ಹೊರತು ಈ ಕೃತಕ ಬುದ್ಧಿಮತ್ತೆಯಿಂದ ಸೃಷ್ಟಿಯಾದ ರಜನಿಕಾಂತ್ ನೋಡೋಕೆ ಇಷ್ಟಪಡೋದಿಲ್ಲ. ಇದು ಮನುಷ್ಯ ಶಕ್ತಿ. ಆ ಮನುಷ್ಯ ಶಕ್ತಿಗೆ ಎಲ್ಲಿವರೆಗೆ ನಾವು ಗೌರವ ಕೊಡ್ತೇವೆ, ಆಗ ತಂತ್ರಜ್ಞಾನವನ್ನು ನಾವು ನಮ್ಮ ಅಧೀನವಾಗಿ ಬಳಸಿಕೊಂಡು ಒಳ್ಳೆಯದನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ. ಸಿನಿಮಾದವರು ಇದನ್ನು ಕಲಿಬೇಕಾಗಿದೆ ಅಂತ ಹಾರೈಸ್ತಾ ಇಷ್ಟು ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಮತ್ತು ಅನ್ನದ ಸಮಯದಲ್ಲೂ ಸಹ ನೀವು ಕೂತ್ಕೊಂಡು ನಾನು ಮಾತನ್ನು ನೀವೆಲ್ಲ ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.